ನಾವು 7 ಸಭೆಗಳನ್ನ ಕುರಿತು ನೋಡ್ತಾ ಬಂದೆವು. ಎಫೆಸ ಸಭೆಯನ್ನ ಕುರಿತು ನೋಡಿದ್ವು, ಅನಂತರ ಸ್ಮಿರ್ನಾ ಸಭೆಯನ್ನ ಕುರಿತು ಕಲಿಯುತ್ತಾ ಬಂದೆವು. ಅನಂತರ ನಾವು ಪೆರ್ಗಮ ಸಭೆ, ಅನಂತರ ತಿಬತೈರ ಸಭೆ, ಅನಂತರ ಸಾರ್ದಿಸ್ ಸಭೆ, ಆಮೇಲೆ ನಾವು ಫಿಲಡೆಲ್ಫಿಯಾ ಸಭೆಯನ್ನು ಕೂಡ ಕಲಿತು ಅಧ್ಯಯನವನ್ನ ಮಾಡಿದ್ದೇವೆ. ಈಗ ಕಡೆಯದಾಗಿರುವಂತಹ ಲಹೋದಿಕೆ ಸಭೆಯ ಕುರಿತು ನಾವು ಅಧ್ಯಯನ ಮಾಡಿ, ಒಂದು ವೇಳೆ ನಾವು ಕಡೆಯ ಒಂದು ಭಾಗಕ್ಕೆ ಬಂದಂತವರು ನಾವು ಆಗಿದ್ದೇವೆ ಪ್ರಿಯರೇ. ಹೇಗೂ ಕರ್ತನಾದ ಯೇಸು ಕ್ರಿಸ್ತನು ಈ ಎಲ್ಲಾ ಸಭೆಗಳು ಮೊದಲನೇ ಶತಮಾನದಲ್ಲಿ ಇದ್ದಂತಹ ಸಭೆಗಳು, ಮೊದಲ 100 ವರ್ಷಗಳಲ್ಲಿ ಇದ್ದಂತಹ ಸಭೆಗಳು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ರೀತಿ 100 ವರ್ಷಗಳಲ್ಲಿ ಇದ್ದಂತಹ ಸಭೆಗಳಿಗೆ ಸ್ವಾಮಿ ತಿಳಿಸಿದಂತ ಸಂಗತಿಗಳು 2000 ವರ್ಷಗಳಾದ ಮೇಲೂ ಕೂಡ ಇವತ್ತಿನ ನಮ್ಮ ಸಭೆಗಳು ಕೂಡ ಅದು ಎಲ್ಲವೂ ಕೂಡ ಅಕ್ಷರಶ ಅನ್ವಯಿಸುವಂತ ಸಂಗತಿಗಳಾಗುಂಟು. ಆ ಸಭೆಗಳಲ್ಲಿದ್ದಂತ ಅನೇಕ ವಿಷಯಗಳನ್ನ ನಮ್ಮ ಸಭೆಗಳಲ್ಲಿ ನಾವು ಹುಡುಕುವಂತವರಾಗಿರ್ಬೇಕು, ಅಥವಾ ಒಂದು ವೇಳೆ ಆ ಬಲಹೀನತೆಗಳು ನಮ್ಮಲ್ಲಿದೆಯಾ ನಾವು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಶಂಸಿಸುವಂತ ಕಾರ್ಯಗಳು, ಗುಣಗಳು ನಮ್ಮ ಸಭೆಗಳಲ್ಲಿ ಇದೆಯಾ, ನಾವು ಅದನ್ನ ಗುರುತಿಸುವಂತವರಾಗಿರ್ಬೇಕು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಬೇರೆಯವರನ್ನ ಪ್ರೋತ್ಸಾಹಿಸಬೇಕು, ಇನ್ನು ಹೆಚ್ಚಾಗಿ ಅವರನ್ನ ಬೆಳೆಸ್ತಾ ಹೋಗುವಂತವ್ರು ನಾವು ಆಗಿರ್ಬೇಕು. ಇದು ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶ. ನೋಡ್ರಿ, ಆ ಸಭೆಗಳು ನಮಗೆ ಒಂದು ವೇಳೆ ಕನ್ನಡಿಯೋಪಾದಿಯಲ್ಲಿ ಉಂಟು. ಆ ಸಭೆಗಳ ಮುಂದೆ ನಾವು ಕಲಿಯುತ್ತಾ ನಿಲ್ಲುವಾಗ ಆ ವಿಷಯಗಳು ನಮ್ಮನ್ನ ಕನ್ನಡಿಯಲ್ಲೇ ನಮ್ಮನ್ನು ನೋಡಿಕೊಂಡ ಹಾಗೆ ಅದು ನಮ್ಮನ್ನ ತಿಳಿಸಿಕೊಡುವಂತ ಸತ್ಯತೆಗಳಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಬರ್ತೇವೆ. 7 ಸಭೆಗಳಲ್ಲಿಯೂ ಕೂಡ ಏರುಪೇರುಗಳಿದ್ದವು. 2 ಸಭೆಗಳನ್ನ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನು ಖಂಡಿಸಲಿಲ್ಲ, ಅವರನ್ನ ಹೊಗಳುತ್ತಲೇ ಬಂದ. ಅದು ಯಾವುದು ಎಂಬುದಾಗಿ ಹೇಳುವಾಗ ಸ್ಮಿರ್ನಾ ಸಭೆ ಮತ್ತು ಫಿಲಡೆಲ್ಫಿಯಾ ಸಭೆ. ಇನ್ನೆರಡು ಸಭೆಗಳಿಗೆ ದೇವರು ಪ್ರಶಂಸೆಯನ್ನೇ ಕೊಡ್ಲಿಲ್ಲ. ನೀನು ನಿನ್ನ ಕೃತ್ಯಗಳನ್ನ ಬಲ್ಲೆ, ಆದ್ರೆ ಒಳ್ಳೇದಿದೆ ಎಂಬುದಾಗಿ ದೇವರು 2 ಸಭೆಗಳಿಗೆ ಹೇಳಲೇ ಇಲ್ಲ. ಯಾವುದೆಂಬುದಾಗಿ ಹೇಳುವಾಗ ಸಾರ್ದಿ ಸಭೆ ಮತ್ತು ಲವೋದಿಕೆ ಸಭೆ. ನೋಡ್ರಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸತ್ಯ ನುಡಿಗಳನ್ನ ತಾನು ತನ್ನ ನೀತಿವಂತಿಕೆಯಿಂದ ತಿಳಿಸುವಂತವನಾಗಿ, ಎಚ್ಚರಿಸ್ತಾ ಬಲಪಡಿಸ್ತಾ ಬರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬಂದಂತವರು ನಾವು ಆಗಿದ್ದೇವೆ ಪ್ರಿಯರೇ. ಹೇಗೂ ಈ ಲವೋದಿಕೆ ಸಭೆಯನ್ನು ನಾವು ಕಲಿತಾ ಇದ್ದೇವೆ. ಅದರ ವಿಷಯಗಳನ್ನು ನಾವು ಆಗಲೇ ಕಲ್ತಿದ್ದೇವೆ. ಅದರಲ್ಲಿರುವಂತ ಕೃತ್ಯಗಳನ್ನ ನಾವು ನೋಡಿದ್ದೇವೆ. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದಂತಹ ಸ್ಥಿತಿ. ಈ ಸ್ಥಿತಿ ಯಾರಲ್ಲಿ ಇರ್ತದೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಹೊಸದಾಗಿ ಹುಟ್ಟಿದಂತ ಅನುಭವ ಯಾರಲ್ಲಿ ಇನ್ನೂ ಸ್ಪಷ್ಟವಾಗಿ ಇರುವುದಿಲ್ಲವೋ ಅಂತವರಲ್ಲಿ ಈ ಸ್ಥಿತಿ ಹೆಚ್ಚಾಗಿ ಇರುವಂತದ್ದಾಗಿರ್ತದೆ. ಅಂದ್ರೆ ಕಾರ್ನಲ್ ಬಿಲೀವರ್ಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಾಪಂಚಿಕರಾದಂತಹ ವಿಶ್ವಾಸಿಗಳು, ಈ ಕಡೆ ಕ್ರಿಸ್ತನಿಗೂ ಅಲ್ಲ, ಆ ಕಡೆ ಲೋಕಕ್ಕೂ ಅಲ್ಲ, ಆ ರೀತಿಯಾಗಿ ಜೀವಿಸುವಂತ ವಿಶ್ವಾಸಿಗಳು. ಸಭೆನೂ ಬೇಕು, ಲೋಕನೂ ಬೇಕು, ಎರಡೂ ನಮಗಿರಬೇಕು ಎಂಬುದಾಗಿ ಹೇಳಿಕೊಂಡು ಆ ರೀತಿಯಾಗಿ ಒಂದು ಪ್ರಾಯೋಗಿಕವಾದಂತಹ ಜೀವಿತವಿಲ್ಲದೆ ಬರೀ ನಾಮಧೇಯಕ್ಕೆ ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಸಿಕೊಂಡಂತವರಾಗಿ, ಹೇಳಿಕೊಳ್ಳುವಂತವರಾಗಿ ಜೀವಿಸುವಂತವ್ರು ನಾವು ಆಗಿರುತ್ತೇವೆ. ಯಾಕಂದ್ರೆ ಆ ಸುವಾರ್ತೆ ಅಂತವರಲ್ಲಿ ಎಷ್ಟರ ಮಟ್ಟಿಗೆ ಬಲಪ್ರದವಾಗಿ ಬಂದಿದೆ ಅನ್ನುವಂಥದ್ದೇ ಒಂದು ಅನುಮಾನ ಮಾಡುವಂತ ಒಂದು ಸಂಗತಿಯಾಗಿದೆ. ಒಂದು ವೇಳೆ ಸಭೆಗಳ ಕುರಿತು ಕಲಿಯುವಾಗ ನಾವು ಥೆಸಲೋನಿಕ ಸಭೆಯನ್ನ ಕುರಿತು ನೋಡುತ್ತಾ ಹೋಗುವಂತರಾಗಿರ್ಬೇಕು. ಪೌಲನು ಆ ಸಭೆಯನ್ನ ಮೊದಲನೇ ವಚನದಿಂದಲೇ ಪ್ರಶಂಸಿಸುತ್ತಾ, ಹೊಗಳುತ್ತಾ, ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತಾ, ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತಾ ಆತನು ಬರೆಯುವಂತ ಆ ಪತ್ರಿಕೆಯನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ಮೊದಲನೇ ಪತ್ರಿಕೆಯಲ್ಲಿ ನೋಡುವಾಗ ಅವರಲ್ಲಿ 3 ತರವಾದಂತ ಸಂಗತಿಗಳಿತ್ತು. ಏನೆಂಬುದಾಗಿ ಹೇಳುವಾಗ, ಅವರಲ್ಲಿ ಪ್ರೀತಿ ಇತ್ತು, ಅವರಲ್ಲಿ ವಾಕ್ಯವಿತ್ತು, ಅಂದ್ರೆ ನಂಬಿಕೆ ಇತ್ತು. 3ನೇದಾಗಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಎದುರು ನೋಡುವಂತ ನಿರೀಕ್ಷೆ ಇತ್ತು. ನೋಡ್ರಿ, ಈ ಗುಣಗಳು. ಅನಂತರ ಪೌಲನು ಹೇಳ್ತಾನೆ, ನೀವು ಸುವಾರ್ತೆಯನ್ನ ಸ್ವೀಕರಿಸಿದ್ದು ಮನುಷ್ಯರಿಂದ ಬಂದಂತ ಸುವಾರ್ತೆ ಎಂಬುದಾಗಿ ಸ್ವೀಕರಿಸಲಿಲ್ಲ, ದೇವರಿಂದಲೇ ಬಂದಿದೆ ಎಂಬುದಾಗಿ ನೀವು ಸ್ವೀಕರಿಸಿದ್ದೀರಿ. ಆದ್ರಿಂದ ನಿಮ್ಮಿಂದ ಈಗ ಸುವಾರ್ತೆ ಬೇರೆ ಬೇರೆ ಕಡೆಗೆಲ್ಲ ಹೋಗಿದೆ. ಅಕಾಯ, ಮೆಕೆದೋನ್ಯ, ಬೇರೆ ಬೇರೆ ಸ್ಥಳಗಳಿಗೆ ತಲುಪಿದೆ ಎಂಬುದಾಗಿ ಹೇಳುವಂತ ಪೌಲನ ಪ್ರಶಂಸನೀಯ ಮಾತುಗಳನ್ನ ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. 2ನೇ ಪತ್ರಿಕೆಗೆ ಬರೆಯುವಾಗ ಅವ್ರು ಎಷ್ಟು ನಿರೀಕ್ಷೆಯಲ್ಲಿ ಮುಂದುವರೆದು ಬಿಡ್ತಾರೆ ಅಥವಾ ಅತಿರೇಕಕ್ಕೆ ಹೋಗ್ತಾರೆ ಎಂಬುದಾಗಿ ನೋಡುವಾಗ, ಅವರು ಕರ್ತನಾದ ಯೇಸು ಕ್ರಿಸ್ತನು ಬಂದೇ ಬಿಡ್ತಾನೆ ಎಂಬುದಾಗಿ ಹೇಳಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡದೆ ಸೋಮಾರಿಗಳಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿ ಜೀವಿಸುವಂತಹ ಜೀವಿತ.
ಹೇಗೂ ಅದು ನಕಾರಾತ್ಮಕವಾದಂಥದ್ದೇ. ಆದ್ರೆ ಪೌಲನು ಮತ್ತೆ ಅವರನ್ನ ಎಚ್ಚರಿಸ್ತಾನೆ, ಯೇಸು ಸ್ವಾಮಿ ಬರುವಂತ ಸಮಯ ಯಾವುದು, ಅದರ ಸೂಚನೆಗಳೇನು, ಅದಕ್ಕೂ ಮೊದಲು ಏನಾಗಬೇಕು, ಸಭೆ ಎತ್ತಲ್ಪಡ್ಲಿಕ್ಕಿಂತ ಮೊದಲು ಏನಾಗಬೇಕು ನೋಡ್ರಿ, ಅದನ್ನೆಲ್ಲ ಅವರು ಗಮನಕ್ಕೆ ತೆಗೆದುಕೊಂಡು ಥೆಸಲೋನಿಕ ಸಭೆಯವರು ಮುಂದುವರಿಯುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಇವತ್ತಿನ ದಿನದಲ್ಲಿಯೂ ಕೂಡ ನೋಡುವುದಾದ್ರೆ ಥೆಸಲೋನಿಕ ಎಂಬುವಂತ ಸ್ಥಳದಲ್ಲಿ ಇವತ್ತಿಗೂ ಕ್ರಿಸ್ತನ ಸಭೆ ಇದೆಯಂತೆ. ಒಂದು ವೇಳೆ ಬ್ರದರನ್ ಸಭೆ ಕೂಡ ಇದೆ ಎಂಬುದಾಗಿ ನಾವು ತಿಳ್ಕೊಂಡಂತವ್ರು ನಾವು ಆಗಿದ್ದೇವೆ, ಅಥವಾ ಕೆಲವರು ತಿಳಿಸಿದಂತ ಸಂಗತಿಗಳನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಅಲ್ಲಿರುವಂತ ಕೆಲವು ಸಭೆಗಳವರು ಭಾರತದಲ್ಲಿ ದೇಶದಲ್ಲಿರುವಂತ ಕೆಲವು ಅನಾಥ ಮಕ್ಕಳ ಶಾಲೆಗಳಿಗೂ ಅಥವಾ ಅವರ ಬೋರ್ಡಿಂಗ್ಗಳಿಗೂ ಅವರು ಸಹಾಯಗಳನ್ನ ಮಾಡ್ತಾರೆ ಎಂಬುದಾಗಿ ಒಬ್ರು ಸಹೋದರು, ಆಂಧ್ರ ಪ್ರದೇಶದಿಂದ ಬಂದಂತ ಒಬ್ರು ಸಹೋದರು ನಮಗೆ ಹೇಳ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ನೋಡ್ರಿ, ಹೀಗೆ ಥೆಸಲೋನಿಕ ಸಭೆಯ ಒಂದು ಸಾಕ್ಷಿ ಎಷ್ಟು ವಿಶೇಷವಾದಂತ ರೀತಿಯ ಸಾಕ್ಷಿ ಆಗಿದೆ. ಆದ್ರೆ ಲಹೋದಿಕ ಸಭೆ ನೋಡುವಾಗ ಅದಕ್ಕೆ ವಿತೃಪ್ತವಾದಂತಹ ಸಾಕ್ಷಿ. ಅದು ಹೇಳುವುದೇನಂದ್ರೆ, ನನ್ನಲ್ಲಿ ಎಲ್ಲ ಉಂಟು, ನಾನು ಐಶ್ವರ್ಯವಂತ, ನನಗೆ ಬಹಳ ಚೆನ್ನಾಗಿ ಕಾಣ್ತದೆ, ನಾನು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿಕೊಂಡಿದ್ದೇನೆ, ನನ್ನ ಮೈ ಮೇಲೆಲ್ಲ ಚಿನ್ನದ ಆಭರಣಗಳೇ ಉಂಟು, ನನಗೆ ಯಾವ ಕೊರತೆ ಇಲ್ಲ. ಆದ್ರೆ ಸ್ವಾಮಿ ಹೇಳ್ತಾನೆ, ತನ್ನ ದಿವ್ಯ ದೃಷ್ಟಿಯಿಂದ ಸಭೆಯನ್ನ ಅವಲೋಕಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಏನಾಗಿದ್ದಿ, ದರಿದ್ರನಾಗಿದ್ದಿ, ನೀನು ದುರವಸ್ಥೆಯಲ್ಲಿ ಬಿದ್ದವನಾಗಿದ್ದಿ, ನೀನು ದೌರ್ಭಾಗ್ಯನಾಗಿದ್ದಿ ಎಂಬುದಾಗಿ ಹೇಳ್ತಾನೆ. ಅನಂತರ ಯು ಆರ್ ಪುವರ್, ನೀನು ದರಿದ್ರನಾಗಿದ್ದಿ. ಅನಂತರ ಹೇಳ್ತಾನೆ ಸ್ವಾಮಿ, ನೀನು ಕುರುಡನಾಗಿದ್ದಿ ಎಂಬುದಾಗಿ. ಅನಂತರ ಕಡೆಯದಾಗಿ ಹೇಳ್ತಾನೆ, ನೀನು ಬಟ್ಟೆ ಇಲ್ಲದವನಾಗಿದ್ದಿ ಎಂಬುದಾಗಿ. ನೋಡ್ರಿ, ಎಲ್ಲಾ ವಿಷಯಗಳನ್ನ ನಾವು ಕಳೆದ ವಾರ ನೋಡ್ತಾ ಬಂದು ಇವತ್ತು ನಾವು 18ನೇ ವರ್ಷದಿಂದ ಪ್ರಕಟಣೆ 3ನೇ ಅಧ್ಯಾಯ ಆ ಸಭೆಯ ಕುರಿತಿರುವಂತ 18ನೇ ವರ್ಷದಿಂದ 22ನೇ ವರ್ಷವನ್ನ ಇವತ್ತು ನಾವು ಅಧ್ಯಯನ ಮಾಡಿ ನೋಡುವಂತವರಾಗಿರೋಣ. ಪ್ರಾರ್ಥನಾ ಪೂರ್ವಕವಾಗಿ ಕೂತುಕೊಂಡು ನಾವು ಅದನ್ನ ಆ ಸತ್ಯತೆಗಳನ್ನ ತಿಳ್ಕೊಳ್ಳುವಂತವ್ರು ಆಗಿರೋಣ. ನೋಡ್ರಿ, 18ನೇ ವರ್ಷದಲ್ಲಿ ಈಗ ಸ್ವಾಮಿ ಈಗ ಹೇಳ್ತಾನ ಸಭೆಗೆ ಏನಂದ್ರೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ಸ್ವಾಮಿ ಈಗ ಲಹೋದಿಕ ಸಭೆಗೆ ಅದರ ನಿಜವಾದಂತ ಸ್ಥಿತಿಗಳನ್ನ ತಿಳಿಸಿದ ಮೇಲೆ ಆತನು ಅವರಿಗೆ ಒಂದು ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಈಸ್ ಕಮಾಂಡಿಂಗ್ ದಮ್. ಆತನು ಒಂದು ಆಜ್ಞೆಯನ್ನ ಕೊಡ್ತಾನೆ. ಯಾವಾಗ ಸಭೆಗಳು, ದೇವರ ಮಕ್ಕಳು ಕ್ರಿಸ್ತನ ಮಾತಿಗೆ, ವಾಕ್ಯಕ್ಕೆ ನಾವು ಕಿವಿಗೊಡುವುದಿಲ್ಲವೋ, ಕೈಗೊಳ್ಳುವುದಿಲ್ಲವೋ, ಅವಾಗ ದೇವರು ನಮಗೆ ಆಜ್ಞಾ ರೂಪದಲ್ಲಿ ಮಾತಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿರ್ಬೇಕು. ಆಜ್ಞೆಗಳು ಅದನ್ನ ಕೈಕೊಂಡು ನಾವು ನಡೆಯಲೇ ಬೇಕು ಅಂತ ಒಂದು ಪರಿಸ್ಥಿತಿಗೆ ನಾವು ತಳ್ಳಲ್ಪಡುವಂತವರು ನಾವು ಆಗಿರ್ತೇವೆ. ಹೇಗೂ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿ ಆಜ್ಞಾರೂಪವಾಗಿ ಹೇಳುವಾಗ ಒಂದು ಸಂಗತಿಯನ್ನ ನಾವು ನಮ್ಮ ಕ್ರಿಸ್ತನ ಕುರಿತು ನಾವು ತಿಳ್ಕೊಳ್ಬೇಕು. ನಾನು ಮೊದಲಿಂದಲೂ ಕೆಲವು ಸಲ ಅದನ್ನ ಹೇಳ್ತಾ ಬರ್ತೇನೆ, ನಮ್ಮ ದೇವರು ದೀರ್ಘ ಶಾಂತನಾದಂತಹ ದೇವರು ಎಂಬುದಾಗಿ. ಈಸ್ ಎ ಲಾಂಗ್ ಸಫರಿಂಗ್ ಗಾಡ್. ಅದಕ್ಕಿಂತ ಒಂದು ಅಂಥ ಒಂದು ಒಳ್ಳೆ ಉದಾಹರಣೆ ನಾವೆಲ್ಲೂ ನೋಡುವಂತವ್ರಾಗಿಲ್ಲ. ಅಷ್ಟು ಲಾಂಗ್ ಸಫರಿಂಗ್. ಪೇತ್ರನು ಕೂಡ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಹೇಳುವಾಗ ಹೇಳ್ತಾನೆ, ಆತನ ದೀರ್ಘ ಶಾಂತತೆ ಆತನ ಬರುಣವನ್ನ ತಡ ಮಾಡ್ತಾ ಇದೆ. ಯಾಕಂದ್ರೆ ಅನೇಕರು ಆತನನ್ನ ಕಂಡುಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಅನೇಕರು ಕಂಡುಕೊಂಡಂತವರು ಕೂಡ ದಾರಿ ತಪ್ಪಿರುವಾಗ ತಮ್ಮನ್ನ ಸರಿಪಡಿಸ್ಕೊಳ್ಬೇಕು, ಕ್ರಮಪಡಿಸ್ಕೊಳ್ಬೇಕು, ಪುನರ್ಸ್ಥಾಪಿಸಲ್ಪಡಬೇಕು, ಕ್ರಿಸ್ತನ ಬಳಿಗೆ ವಾಪಸ್ಸು ಬರುವಂತವರಾಗಿರ್ಬೇಕು. ಇದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಉದ್ದೇಶ. ನೋಡಿ, ಆತನು ಬಹಳ ಕೃಪಾಪೂರ್ಣನಾಗಿ ಆತನಿಲ್ಲಿ ಆ ಸಭೆಗೆ, ಲವೋದಿಕೆಯ ಸಭೆಗೆ, ಅದು ಕ್ರಿಸ್ತನ ಸಭೆಯೇ. ಕೆಲವರಲ್ಲಿ ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅನೇಕರು ಹೆಚ್ಚಿನ ಅಂಶ ಅವರು ಜಾರಿ ಬಿದ್ದಂತವರಾಗಿದ್ದಾರೆ, ಲೌಕಿಕರಾಗಿದ್ದಾರೆ, ಪ್ರಾಪಂಚಿಕರಾಗಿದ್ದಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಪ್ರೀತಿ ಪೂರ್ವಕವಾದಂತ ಆಜ್ಞೆಯನ್ನ ಕೊಡುವಂತವನು ಆತನಾಗಿದ್ದಾನೆ ಪ್ರಿಯರೇ. ಆತನು ಯಾವ ಆಜ್ಞೆ ಕೊಡ್ತಾನೆ ಅಂದ್ರೆ, ಆತನು ಹೇಳುವಂತ ಮಾತುಗಳು, ಈಗ ಓದಿದಂತ ವಾಕ್ಯಗಳು, ಅದೇನಂದ್ರೆ ಆ ರಕ್ಷಣೆ ಅನ್ನುವಂಥದ್ದನ್ನ ಮತ್ತೆ ಅವರು ಪಡಕೊಳ್ಳುವ ಹಾಗೆ. ಅವ್ರು ರಕ್ಷಣೆ ಪಡ್ಕೊಂಡ್ರು ಕಳ್ಕೊಂಡಿದ್ದಾರೆ ಎಂಬುದಾಗಲ್ಲ. ರಕ್ಷಣೆಯಲ್ಲಿ ತ್ರಿಕಾಲ ರಕ್ಷಣೆ ನಾವು ಕಳೆದ ವಾರ ನಿಮ್ಗೆ ಹೇಳ್ತಾ ಬಂದೆ.
ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್ ಅಂಡ್ ಗ್ಲೋರಿಫಿಕೇಶನ್. ಸೊ ಈ ಸ್ಯಾಂಕ್ಟಿಫಿಕೇಶನ್ ಅನ್ನುವಂತ ದ ಪವರ್ ಆಫ್ ದ ಸಿನ್, ಪಾಪದ ಶಕ್ತಿ, ಬಲದ ಅಡಿ ಅವರು ಜೀವಿಸುತ್ತಿರುವಾಗ ದಿನನಿತ್ಯ ಪ್ರತಿಷ್ಠಿಸಲ್ಪಟ್ಟಂತವರಾಗಿ ಪರಿಶುದ್ಧರಾಗಿ ಜೀವಿಸುವಂತಹ ಜೀವಿತ ಏನಾಗ್ತಾ ಇದೆ, ಪಾಪದಿಂದ ಕೂಡಿದಂತ ಜೀವಿತ ಅದಾಗಿದೆ. ಅದನ್ನ ಅವರು ಕ್ರಮಪಡಿಸ್ಕೊಳ್ಬೇಕು, ಅದನ್ನ ಸರಿಪಡಿಸ್ಕೋ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳುವಂತವನಾಗಿದ್ದಾನೆ. ಆತನ ಹೇಳ್ತಾನೆ, ಲೋಕದ ಸಂಗತಿಗಳು, ಲೋಕದ ಸಂಪತ್ತು, ಆಸ್ತಿ ಇದ್ಯಾವುದು ಕೂಡ ಅದು ನಿನಗೆ ಬೆಲೆಯನ್ನ ಕೊಡುವಂಥದ್ದಲ್ಲ ಅಥವಾ ಪ್ರತಿಫಲವನ್ನ ಕೊಡುವಂಥದ್ದಲ್ಲ. ದ ಸ್ಪಿರಿಚುವಲ್ ರಿಚ್ನೆಸ್, ಆತ್ಮಿಕವಾದಂತ ಒಂದು ಶ್ರೀಮಂತಿಕೆ ನಿನ್ನಲ್ಲಿ ಇರುವಂತದ್ದಾಗಿರ್ಬೇಕೆಂಬುದಾಗಿ ನಾವು ನೋಡುತ್ತೇವೆ. ಒಂದು ಒಳ್ಳೆ ಉದಾಹರಣೆ, ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಪೇತ್ರನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ ನೋಡ್ರಿ, ಅದು ಈ ಸಭೆಗೆ ಬಹಳ ವಿಶೇಷವಾಗಿ ಅನ್ವಯಿಸ್ತದೆ. ಪೇತ್ರನು ಕೂಡ ಯೇಸು ಸ್ವಾಮಿ ಶಿಷ್ಯನಾಗಿದ್ದಾಗ ನಾವು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪೇತ್ರನು ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ನಾವು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇವೆ, ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ನಮಗೇನ್ ದೊರಕ್ತದೆ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲೂ ಒಂದು ಪ್ರಶ್ನೆ ಮಾಡ್ತಾರೆ ಶಿಷ್ಯರು, ನಿನ್ನ ರಾಜ್ಯ ಯಾವಾಗ ಬರ್ತದೆ? ನಾವ್ ಯಾವಾಗ ಆಳ್ಬಹುದಾ ರಾಜ್ಯವನ್ನ? ನೋಡ್ರಿ, ಅವರ ಮನಸ್ಸು ಲೋಕದ ಮೇಲುಂಟು, ಅವರ ಮನಸ್ಸು ಆಳ್ವಿಕೆ ಮೇಲುಂಟು, ಅಧಿಕಾರದ ಮೇಲುಂಟು, ಸಂಪತ್ತಿನ ಮೇಲುಂಟು, ಸ್ಥಿತಿವಂತಿಕೆಯ ಮೇಲುಂಟು. ಆ ರೀತಿಯಾದಂತ ಪೇತ್ರನ ಪ್ರಶ್ನೆ ಕೂಡ ನಮ್ಗೆ ಏನು ದೊರಕ್ತದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ಪ್ರಶ್ನೆ ಮಾಡಿದಂತ ಒಂದು ಸಮಯವಿತ್ತು, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ. ಆದ್ರೆ ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 2ನೇ ಅಧ್ಯಾಯಕ್ಕೆ ಬರುವಾಗ ಪೇತ್ರನು ಸಂಪೂರ್ಣನಾದಂತ ಬದಲಾದಂತ ವ್ಯಕ್ತಿ ಆಗ್ತಾನೆ. ಆತನು ಬದಲಾದಂತ ವ್ಯಕ್ತಿಯಾಗಿ ನಾವು ನೋಡುವಂತವರಾಗಿದ್ದೇವೆ. ಆತನ ಒಂದು ಬದಲಾವಣೆ ಅಪೊಸ್ತಲ ಕೃತ್ಯಗಳಲ್ಲಿ ಎಷ್ಟು ವಿಶೇಷವಾದಂತ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಎಂಬುದಾಗಿ ಹೇಳುವಾಗ, ಚಿನ್ನ ಬೆಳ್ಳಿ ಸಂಪತ್ತಿಗೆ ಆಸೆ ಪಟ್ಟಂತ ಪೇತ್ರ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯಕ್ಕೆ ಬರುವಾಗ ಆ ಸುಂದರ ದ್ವಾರವೆಂಬ ದೇವಾಲಯದ ಬಾಗಿಲಿನಲ್ಲಿ ಕೂತಂತ ಆ ಕುಂಟು ಭಿಕ್ಷುಕನಿಗೆ ಆತನು ಹೇಳುವುದೇನಂದ್ರೆ, ಚಿನ್ನ ಬೆಳ್ಳಿ ಮುಂತಾದೊಂದು ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವಂತದ್ದನ್ನ ನಿನಗೆ ಕೊಡ್ತೇನೆ ಎಂಬುದಾಗಿ. ಏನ್ ಕೊಡ್ತೇನೆ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ. ದಟ್ ಈಸ್ ದ ಗಾಸ್ಪಲ್. ಸುವಾರ್ತೆ ನನ್ನಲ್ಲಿ ಉಂಟು, ಕರ್ತನಾದ ಯೇಸು ಕ್ರಿಸ್ತನ ಶುಭ ಸಮಾಚಾರ ನನ್ನಲ್ಲಿ ಉಂಟು, ಅದನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಚಿನ್ನ ಬೆಳ್ಳಿ ನನ್ನಲ್ಲಿ ಇಲ್ಲ. ಒಂದು ಸಮಯದಲ್ಲಿ ಚಿನ್ನ ಬೆಳ್ಳಿಗಾಗಿ ಆಸೆ ಪಟ್ಟಿದ್ದ ಪೇತ್ರ. ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟರು ಕೂಡ ಆತನು ಆ ಬಟ್ಟೆಯನ್ನ ತೆಗೆದು ಹಾಕಿದಂತವನಾಗಿ ಆ ಸಮುದ್ರಕ್ಕೆ ಧುಮುಕಿದ. ಮತ್ತೆ ಯಾಕೆ? ಮೀನ್ ಹಿಡಿಬೇಕು ಎಂಬುದಾಗಿ, ಮತ್ತೆ ವ್ಯಾಪಾರ ಮಾಡಬೇಕು, ಮತ್ತೆ ಆಸ್ತಿ ಸಂಪತ್ತು ಮಾಡಬೇಕು. ಆದ್ರೆ ಒಂದು ಸಲ ಆತನ ಕಣ್ಣುಗಳು ತೆರೆಯಲ್ಪಟ್ಟವು. ನಾವು ನೋಡ್ತೇವೆ ಆ ಎಮ್ಮಾವುಸ್ ದಾರಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರ ಕಣ್ಣುಗಳನ್ನ ತೆರೆದನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಲ ಕಣ್ಣು ತೆರೆಯಲ್ಪಟ್ಟಂತ ಪೇತ್ರ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನ ಅರ್ಥ ಮಾಡಿಕೊಂಡಂತಹ ಪೇತ್ರ ಪರಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಆರೋಹಣ ಆದ ಮೇಲೆ, ಸ್ವರ್ಗಾರೋಹಣವಾದ ಮೇಲೆ ಬದಲಾದಂತಹ ಪೇತ್ರನ ಜೀವಿತ ಎಷ್ಟು ವಿಶೇಷವಾದಂತಹ ಬದಲಾವಣೆ ನೋಡ್ರಿ. 1ನೇ ಪೇತ್ರ 1ನೇ ಅಧ್ಯಾಯ 18ನೇ ವಚನದಲ್ಲಿ ಆತನು ಹೇಳ್ತಾನೆ, ನಿಮಗೆ ಬಿಡುಗಡೆ ಆಗುವಂತದ್ದು ಚಿನ್ನ ಬೆಳ್ಳಿ ಮುಂತಾದಂತ ನಶಿಸಿ ಹೋಗುವಂತ ವಸ್ತುವಿನಿಂದಲ್ಲ, ಅದು ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧದ ರಕ್ತದ ಮುಖಾಂತರವೇ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್. ಈ ಒಂದು ಬದಲಾವಣೆ, ಈ ಒಂದು ಚೇಂಜ್ ನಮ್ಮಲ್ಲಿ ಬರುವಂತದ್ದಾಗಿರ್ಬೇಕು. ಯಾಕಂದ್ರೆ ಕ್ರಿಸ್ತನೇ ಸರ್ವಸ್ವ ಪೇತ್ರ ತಿಳ್ಕೊಂಡ ಹಾಗೆ. ಅನಂತರ ಆತನನ್ನ ಬಿಟ್ಟು ನಾನು ಏನು ಮಾಡ್ಲಿಕ್ಕಾಗಲ್ಲ ಅನ್ನುವಂತ ಒಂದು ಮನೋಭಾವದ ಬದಲಾವಣೆ ಆತನಲ್ಲಿ ಉಂಟಾಯ್ತು. ನೋಡ್ರಿ, ಒಂದು ವಾಕ್ಯವನ್ನು ಓದೋಣ, ಅದು ಇವತ್ತು ನಮಗೂ ಕೂಡ ಎಷ್ಟು ವಿಶೇಷವಾಗಿ ಅನ್ವಯಿಸ್ತದೆ. ಒಂದು ವೇಳೆ ಕ್ರಿಸ್ತನನ್ನ ಬಿಟ್ಟು ಲೋಕವನ್ನ ಪ್ರಪಂಚವನ್ನ ಪ್ರೀತಿಸುವಂತವರಾಗಿ ಅರ್ಧಂಬರ್ಧ ಕ್ರಿಸ್ತನನ್ನ ಹಿಡಿದುಕೊಂಡು ನಾವು ಮುಂದುವರಿಯುವಂತವರಾಗಿದ್ರೆ, ನಮ್ಗೆ ಕ್ರಿಸ್ತನೂ ಬೇಕು, ಈ ಕಡೆ ಲೋಕದ ಸಂಗತಿಗಳು ಬೇಕು ಎಂಬುದಾಗಿ ನಡೆಯುವುದಾಗಿದ್ರೆ, ಪೇತ್ರ ಒಂದು ಮಾತು ಬರೀತಾನೆ. 2ನೇ ಪೇತ್ರ 1ನೇ ಅಧ್ಯಾಯ 2ನೇ ಪೇತ್ರ 1ನೇ ಅಧ್ಯಾಯ ನಾನು 3ನೇ ವಚನದಿಂದ ನಿಮಗೆ ಓದ್ತೇನೆ. 2ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನದಿಂದ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನ ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೋಡ್ರಿ, ಜೀವಕ್ಕೂ ಭಕ್ತಿಗೂ, ಫಾರ್ ದ ಲೈಫ್ ಅಂಡ್ ಫಾರ್ ದ ಗಾಡ್ಲಿನೆಸ್, ಎಷ್ಟು ವಿಶೇಷವಾದಂಥದ್ದು.
ಅದೆಲ್ಲ ಎಲ್ಲಿ ಸಿಗ್ತದೆ? ಕರ್ತನಾದ ಯೇಸು ಕ್ರಿಸ್ತನಲ್ಲೇ, ಬೇರೆ ಯಾರಲ್ಲೂ ಅಲ್ಲ. ಈ ಲೋಕದಲ್ಲಿ ಅದು ಸಿಗೋದಿಲ್ಲ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಈ ಲವೋದಿಕೀಯ ಸಭೆಗೆ ಆತನು ಬರೆಯುತ್ತಾ ಹೋಗುವಂತವನು ಆತನಾಗಿದ್ದಾನೆ. ಆತನ ಏನ್ ಹೇಳ್ತಾನೆ ನೋಡೋಣ. 18ನೇ ವರ್ಷದಿಂದ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತ ಮಾತನ್ನ ನಾವು ಒಂದೊಂದಾಗಿ ನೋಡುವಂತವರಾಗಿರೋಣ. ನೋಡ್ರಿ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಎಂಬುದಾಗಿ. ಈ ಐಶ್ವರ್ಯವಂತಿಕೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಈ ಐಶ್ವರ್ಯವಂತಿಕೆ ಅದು ಲೋಕದ ಐಶ್ವರ್ಯವಂತಿಕೆ ಅಲ್ಲ, ಹಣದ ಐಶ್ವರ್ಯವಂತಿಕೆ ಅಲ್ಲ, ವಿದ್ಯಾಭ್ಯಾಸದ ಐಶ್ವರ್ಯವಂತಿಕೆ ಅಲ್ಲ, ಒಳ್ಳೆ ಒಳ್ಳೆ ಕೆಲಸಗಳಿದೆ, ಸ್ಥಾನಮಾನ ಇದೆ, ಅದರ ಐಶ್ವರ್ಯವಂತಿಕೆ ಅಲ್ಲ, ನನಗೆಷ್ಟು ಸಂಬಳ ಅನ್ನುವಂತ ಐಶ್ವರ್ಯವಂತಿಕೆ ಅಲ್ಲ. ಅದೆಲ್ಲ ಕೊಡ್ತಾನೆ ದೇವರು, ಇಲ್ಲ ಅಂತಲ್ಲ. ಅದನ್ನ ಕೊಟ್ಟಿರುವಾಗ ಆಯಾ ಸಂಗತಿಗಳಲ್ಲಿ ನಾವು ನೆಲೆ ನಿಂತಂತವರಾಗಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಜೀವಿಸುವಂತವರಾಗಿರ್ಬೇಕು. ಅದನ್ನೆಲ್ಲ ಬಿಡ್ರಿ ಎಂಬುದಾಗಿ ಕೂಡ ದೇವ್ರ ವಾಕ್ಯ ಹೇಳಲ್ಲ. ಓದಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳಲ್ಲ. ಟ್ಯೂಷನ್ಗೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳಲ್ಲ ದೇವ್ರ ವಾಕ್ಯ. ದೇವ್ರ ವಾಕ್ಯ ಏನ್ ಹೇಳ್ತದೆ? ನಿನ್ನ ಪ್ರಥಮ ಸ್ಥಾನ ಯಾರು ಕೊಟ್ಟಿದ್ಯಾ? ಯಾರಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟಿದ್ಯಾ? ಪ್ರಥಮ ಸ್ಥಾನವನ್ನ ಯಾರು ಕೊಟ್ಟಿದ್ಯಾ? ನಾವು ಮಾಡುವಂತ ತಪ್ಪು ಅದೇನೆ. ನಾವು ಪ್ರಥಮ ಸ್ಥಾನವನ್ನ ಯಾರು ಕೊಡ್ಬೇಕು ಅವ್ರು ಕೊಡಲ್ಲ, ಆದ್ರೆ ಯಾರು ಕೊಡಬಾರ್ದು ಅವ್ರಿಗೆ ನಾವು ಕೊಡುವಂತರಾಗಿರ್ತೇವೆ. ನಾವು ಸನ್ಯಾಸಿಗಳಂತೆ ಜೀವಿಸಿ ಎಂಬುದಾಗಿ ಕರ್ತನ ಎಂದಿಗೂ ಕೂಡ ಹೇಳಿಲ್ಲ, ಅಥವಾ ಸತ್ಯವೇದ ವಾಕ್ಯವಾಗ್ಲಿ ನಮ್ಗೆ ಹೇಳುವಂತದ್ದಾಗಿಲ್ಲ. ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಾಗ ನಾವು ಯಾರಿಗೆ ಮೊದಲು ಪ್ರಿಯಾರಿಟಿ, ಪ್ರಾಮುಖ್ಯತೆಯನ್ನ ಕೊಡಬೇಕು, ಅದನ್ನ ಅರ್ಥ ಮಾಡಿಕೊಂಡಂತವರಾಗಿ ನಾವು ಜೀವಿಸುವುದಾದ್ರೆ ನಿಜವಾಗ್ಲೂ ಕೂಡ ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿರ್ತಾನೆ, ನಮ್ಮನ್ನ ಬಲಪಡಿಸ್ತಾನೆ, ನಮ್ಮನ್ನ ಧೈರ್ಯ ಪಡಿಸ್ತಾನೆ, ನಮ್ಮನ್ನ ಬೆಳೆಸ್ತಾನೆ, ನಮ್ಮನ್ನ ನಡೆಸ್ತಾನೆ. ವಿ ಶುಡ್ ಲೀವ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸಬೇಕು. ಯಾರೋ ಒಬ್ರು ಹೋಗಿ ಒಬ್ರಿಗೆ ಸುವಾರ್ತೆ ಸಾರಿದ್ರಂತೆ. ಸುವಾರ್ತೆ ಸಾರುವಾಗ ಮನುಷ್ಯ ಒಂದು ಪ್ರಶ್ನೆ ಮಾಡಿದಂತೆ, ಕ್ಯಾನ್ ಯುವರ್ ಗಾಡ್ ಗಿವ್ ಮಿ $1 ಎಂಬುದಾಗಿ. ನಿನ್ನ ದೇವರು ನನಗೆ $1 ಹಣವನ್ನ ಕೊಡ್ಲಿಕ್ಕೆ ಸಾಧ್ಯವಾ ಎಂಬುದಾಗಿ ಪ್ರಶ್ನೆ ಮಾಡಿದ್ದಂತೆ. ಅವಾಗ ಸುವಾರ್ತೆ ಸಾರೋರು ಹೇಳಿದ್ರಂತೆ, ಇಫ್ ಯು ಬಿಲೀವ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಲೀವ್ ಅಕಾರ್ಡಿಂಗ್ ಟು ಹಿಸ್ ವಿಲ್, ನಾಟ್ ಓನ್ಲಿ $1, he will give you thousands of dollars ಎಂಬುದಾಗಿ. ನೋಡ್ರಿ, ನಾವು ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸಬೇಕು. ಮೊದಲು ದೇವರ ಚಿತ್ತವೇನು ತಿಳ್ಕೊಳ್ಬೇಕು. ಅದ್ರ ಚಿತ್ತ ತಿಳ್ಕೊಳ್ಬೇಕಾದ್ರೆ ಸುಮ್ನೆ ಕುತ್ಕೊಂಡ್ರೆ ಏನೋ ಆಕಾಶವಾಣಿಯಾಗಿ ಚಿತ್ತ ಹೇಳಲ್ಲ. ವಾಕ್ಯ ಓದ್ಬೇಕು. ವಾಕ್ಯ ಓದುವಾಗ ದೇವರೊಟ್ಟಿಗೆ ಸಂಭಾಷಿಸುವಂಥದ್ದು. ಪ್ರಾರ್ಥನೆ ಮಾಡುವಾಗ ನಾವು ದೇವರೊಟ್ಟಿಗೆ ಮಾತಾಡ್ತೇವೆ. ವಾಕ್ಯ ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಇವೇ ನಮ್ಮಲ್ಲಿ ಇಲ್ಲ, ಇದನ್ನೇ ನಾವು ಮಾಡೋದಿಲ್ಲ. ಎಷ್ಟು ಜನ ನಾವು ಯವನಸ್ಥರು, ಮಕ್ಕಳು, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ವಾಕ್ಯ ಓದ್ತೇವೆ, ಧ್ಯಾನಿಸ್ತೇವೆ. ಇದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕು. ಲವೋದಿಕೀಯ ಸಭೆಯಲ್ಲಿ ಇದಿರ್ಲಿಲ್ಲ. ಅವ್ರು ಬೆಳಗ್ಗೆ ಎದ್ರೆ ಚಿಂತೆ, ಲೋಕದ ಚಿಂತೆ. ಅಂದ್ರೆ ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀನು ಐಶ್ವರ್ಯವಂತನಾಗ್ಬೇಕು. ಯಾವ್ದ್ರಲ್ಲಿ ಐಶ್ವರ್ಯವಂತಿಕೆ? ದ ಸ್ಪಿರಿಚುವಲ್ ರಿಚ್ನೆಸ್, ಆತ್ಮಿಕವಾದಂತ ಐಶ್ವರ್ಯವಂತಿಕೆ ಎಂಬುದಾಗಿ. ದ ಡೈವೈನ್ ರೈಚಸ್ನೆಸ್, ದೈವಿಕವಾದಂತ ನೀತಿವಂತಿಕೆ. ಅದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ನೀನು ಆ ಐಶ್ವರ್ಯವಂತನಾಗಬೇಕಾದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಎಂಬುದಾಗಿ. ಚಿನ್ನವನ್ನ ಕೊಂಡುಕೋ ಎಂಬುದಾಗಿ ಹೇಳ್ತಾನೆ. ಚಿನ್ನ ಅಂದ್ರೆ ಸ್ತ್ರೀಯರಿಗೆ ಇಷ್ಟ ಅಲ್ವಾ? ಎಲ್ಲಾ ಸ್ತ್ರೀಯರಿಗೂ ಇಷ್ಟ. ಎಷ್ಟೇ ಹಣ ಬರುವಾಗ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಇಷ್ಟಪಡ್ಲಿ, ಸಂತೋಷ. ಆದ್ರೆ ಆ ಚಿನ್ನವನ್ನ ಕುರಿತು ಸ್ವಾಮಿ ಇಲ್ಲಿ ಹೇಳ್ತಾ ಇಲ್ಲ. ಈ ಲೋಕದ ಬಂಗಾರವನ್ನ ಕುರಿತು ಹೇಳ್ತಾ ಇಲ್ಲ. ಆ ಚಿನ್ನ ಅನ್ನುವಂಥದ್ದನ್ನ ಆತನ ಕುರಿತು ಹೇಳುವಾಗ ಆತನು ಬೆಂಕಿಯಲ್ಲಿ ಪುಟ ಹಾಕಿದಂತ ಚಿನ್ನ. ಆತನು ಹೇಳುವಾಗ ಅದನ್ನ ಹೇಳ್ತಾನೆ ನೋಡಿ. ಅಲ್ಲಿ ಹೇಳೋದೇನಂದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ ಎಂಬುದಾಗಿ ಆತನು ಹೇಳ್ತಾನೆ. ಏನದು? ವಾಟ್ ಈಸ್ ದಟ್? ಆ ಚಿನ್ನ ಏನದು? ಅದೇನಾಗಿದೆ? ರಿಫೈನ್ಡ್ ಇನ್ ಫೈರ್ ಎಂಬುದಾಗಿ. ಗೋಲ್ಡ್ ರಿಫೈನ್ಡ್ ಇನ್ ಫೈರ್. ನನ್ನಿಂದ ಕೊಂಡುಕೋ ಎಂಬುದಾಗಿ ಹೇಳ್ತಾನೆ ಸ್ವಾಮಿ. ಏನದು ಚಿನ್ನ ಎಂಬುದಾಗಿ ನೋಡುವಾಗ ನೋಡಿ, ಒಂದು ವಾಕ್ಯವನ್ನು ನೋಡೋಣ. 1 ಪೇತ್ರ 1ನೇ ಅಧ್ಯಾಯ, ನಾವು 7ನೇ ವಚನ ಹೀಗೆ ಓದ್ತೇವೆ. 1 ಪೇತ್ರ 1ನೇ ಅಧ್ಯಾಯ 7ನೇ ವಚನ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನ ಉಂಟು ಮಾಡುವುದು ಎಂಬುದಾಗಿ. ನಮ್ಮ ನಂಬಿಕೆ ಬೆಂಕಿಯಲ್ಲಿ ಪುಟ ಹಾಕಿದಂತ ನಂಬಿಕೆ. ಅಂತ ಪುಟ ಹಾಕಿದಂತ ನಂಬಿಕೆ ಇದ್ರೆ ಯಥಾರ್ಥವಾದ ರಕ್ಷಣೆ ನಾವು ಕೊಂಡಂತವರು ನಾವು ಆಗಿರ್ತೇವೆ. ದಟ್ ಈಸ್ ದ ಗೋಲ್ಡ್ ಗಾಡ್ ಇಸ್ ಟೆಲಿಂಗ್. ಅದನ್ನೇ ದೇವರು ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಚಿನ್ನ ಪುಟ ಹಾಕುವುದು ಎಂಬುದಾಗಿ ಹೇಳುವಾಗ ಅದರಲ್ಲಿರುವಂತ ಎಲ್ಲಾ ಕಲ್ಮಶಗಳನ್ನ ತೆಗೆದಾಕ್ತದೆ.
ರಕ್ಷಣೆ ಹೊಂದಿದ ನಂತರ ಹೌದು ನಮ್ಮ ಎಲ್ಲಾ ಹಳೆಯ ಪಾಪಗಳು ಹೋಗ್ತದೆ. ಆದಾಮನು ಮಾಡಿದಂತ ಪಾಪ, ಬಡವಳಿಯಾಗಿ ಬಂದಂತ ಪಾಪ, ನಮ್ಮ ತಂದೆ ತಾಯಿಗಳಿಂದ ಬಂದಂತ ಪಾಪ, ನಾನು ಮಾಡಿದಂತ ಪಾಪ, ಅಲ್ಲಿ ತನಕ ಇವೆಲ್ಲ ಹೊರಟೋಗ್ತದೆ ಸತ್ಯ. ಆದ್ರೆ ಮತ್ತೆ ಅದರಲ್ಲಿ ಕಲ್ಮಶವಿರ್ತದೆ. ಆ ಕಲ್ಮಶ ಹೋಗಬೇಕಾದ್ರೆ ಆ ನಂಬಿಕೆಯನ್ನ ಪುಟ ಹಾಕಬೇಕು, ಬೆಂಕಿಯಲ್ಲಿ ಸುಡಬೇಕು, ಹಿಂಸೆಗೆ ಒಳಪಡಬೇಕು, ವ್ಯಾಧಿ ಪಡಬೇಕು, ನೋವು ಪಡಬೇಕು, ಕ್ರಿಸ್ತನಿಗಾಗಿ ಜೀವಿಸಬೇಕು, ಸಮಯ ಕೊಡಬೇಕು, ಹಣ ಕೊಡಬೇಕು, ಸಭೆಗೆ ಬರಬೇಕು, ಎಲ್ಲವನ್ನ ಮಾಡಬೇಕು. ವಿ ಶುಡ್ ಹ್ಯಾವ್ ಲವ್, ಪ್ರೀತಿ ನಮ್ಮಲ್ಲಿ ಇರಬೇಕು. ವಿ ಶುಡ್ ಹ್ಯಾವ್ ಜಾಯ್, ಸಂತೋಷ ನಮ್ಮಲ್ಲಿ ಇರಬೇಕು, ಸಮಾಧಾನ ನಮ್ಮಲ್ಲಿ ಇರಬೇಕು, ಐಕ್ಯತೆ ನಮ್ಮಲ್ಲಿರಬೇಕು, ನಂಬಿಕೆ ನಮ್ಮಲ್ಲಿರಬೇಕು, ನಿರೀಕ್ಷೆ ನಮ್ಮಲ್ಲಿರಬೇಕು, ಎಲ್ಲ ಇರಬೇಕು. ಸುಮ್ನೆ ಏನೋ ನಂಬಿದ್ದೇನೆ, ಸಭೆಗೆ ಹೋಗ್ತೇನೆ, ಮಾಡ್ತೇನೆ, ಬೈಬಲ್ ಓದ್ತೇನೆ, ನಥಿಂಗ್. ನೋಡಿ, ಆ ರೀತಿಯಾಗಿ ಕರ್ತನು ಹೇಳುವಂತದ್ದಾಗಿದೆ. ಏನಂದ್ರೆ ಡಿವೈನ್ ರೈಚಸ್ನೆಸ್ ಎಂಬುದಾಗಿ ಹೇಳುವಾಗ ದೈವಿಕವಾದಂತ ನೀತಿವಂತಿಕೆ ಅನ್ನುವಂಥದ್ದು ಆ ನಂಬಿಕೆಯಿಂದ ಬರುವಂತದ್ದಾಗಿದೆ. ಅಬ್ರಾಹ್ಮನ ಲೆಕ್ಕಕ್ಕೆ ನಂಬಿಕೆಯನ್ನು ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ನಂಬಿಕೆಯಿಂದಲೇ ನೀತಿವಂತರಾಗಿದ್ದೀರಿ. ರೋಮಾಪುರ ಪತ್ರಿಕೆಯಲ್ಲಿ ಪೌಲನು ಕೂಡ ಹೇಳುತ್ತಾ ಬರುವಾಗ ನಂಬಿಕೆಯಿಂದಲೇ ನಾವು ನೀತಿವಂತರಾಗಿದ್ದೇವೆ. ಆ ನಂಬಿಕೆ ಪುಟ ಹಾಕಿದಂತ ನಂಬಿಕೆ ಆಗಿದೆಯಾ? ಇಲ್ಲ ಅದರಲ್ಲಿ ಕಲ್ಮಶಗಳಿದೆಯಾ? ಪ್ರಾಪಂಚಿಕತೆ ಇದೆಯಾ? ಲೌಕಿಕತೆ ಇದೆಯಾ? ಇದನ್ನ ನಾವು ಆಲೋಚನೆ ಮಾಡೋಣ. ಈ ದಿನಮಾನಗಳಲ್ಲಿ ಬಹಳ ಅವಶ್ಯ ಇದು. ಅಂತ್ಯಕಾಲಗಳಲ್ಲಿ ನಾವು ಜಾರ್ತಾ ಇದ್ದೇವೆ. 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 5ನೇ ವಚನ ಪದೇ ಪದೇ ಓದ್ರಿ. ಪ್ರತಿಯೊಂದನ್ನ ಅದನ್ನ ನಾವು ನಮಗೆ ಅನ್ವಯಿಸಿಕೊಳ್ಳೋಣ. ನಮ್ಮಲ್ಲಿ ಏನಾದ್ರೂ ಆತುರವಾದಂತ ಸಂಗತಿಗಳು ಇದೆಯಾ ನಾವು ಆಲೋಚನೆ ಮಾಡೋಣ. ಅಂತ್ಯಕಾಲದ ಸಭೆಯಾಗಿ ಜೀವಿಸುವಾಗ 2ನೇ ಸಂಗತಿ ಸ್ವಾಮಿ ಹೇಳ್ತಾನೆ ಏನಂದ್ರೆ, ಆ ಸಭೆಗೆ 3ನೇ ಅಧ್ಯಾಯ ನಾವು 18ನೇ ವಚನ 2ನೇ ಭಾಗ ನಾವು ನೋಡುವಾಗ ಹೇಳ್ತಾನೆ ಏನಂದ್ರೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ಬೆತ್ತಲೆತನವನ್ನ ಕಾಣಿಸಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನ ನನ್ನಿಂದ ಕೊಂಡುಕೊ ಎಂದಾನೆ. ಬಿಳಿ ವಸ್ತ್ರಗಳು, ಇಲ್ಲಿ ಚಿನ್ನ, ಬಿಳಿ ವಸ್ತ್ರ, ಅನಂತರ ಅಂಜನ, ಈ 3 ಸಂಗತಿಗಳನ್ನು ಹೇಳ್ತಾನೆ. ಯಾಕೆಂದ್ರೆ ನಾನ್ ನಿಮಗೆ ಲಹೋದಿಕೆ ಸಭೆ ಪ್ರಾರಂಭಿಸುವಾಗ ಅದರ ಒಂದು ಚರಿತ್ರೆಯನ್ನ ಹೇಳುವಾಗ, ಸ್ಥಳದ ಕುರಿತು ಹೇಳುವಾಗ ಅಲ್ಲಿ ಆ ಸ್ಥಳ ಯಾವುದಕ್ಕೆ ಪ್ರಸಿದ್ಧವಾಗಿತ್ತು ಎಂಬುದಾಗಿ ಹೇಳ್ತಾ ಬಂದೆ. ಮೊದಲನೇದಾಗಿ ಅಲ್ಲಿ ಪ್ರಸಿದ್ಧವಾಗಿದ್ದಂಥದ್ದು ವ್ಯಾಪಾರ, ವಹಿವಾಟು ಮತ್ತು ಶ್ರೀಮಂತಿಕೆ. ಅಂದ್ರೆ ಅದಕ್ಕೆ ಚಿನ್ನ ಎಂಬುದಾಗಿ ಕರ್ತನು ಹೋಲಿಸ್ತಾನೆ. 2ನೇ ಸಂಗತಿ ಅದಕ್ಕೆ ಪ್ರಸಿದ್ಧವಾದಂಥದ್ದು ಅಲ್ಲಿ ಇದನ್ನ ಏನಂದ್ರೆ ಬಟ್ಟೆಗಳನ್ನ ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳು ಆ ಕಾಲದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಬಟ್ಟೆಗಳನ್ನ ನೇಯ್ಗೆ ಮಾಡುವಂಥದ್ದು, ಉತ್ಪಾದಿಸುವಂಥದ್ದು ಆ ದಿನಮಾನಗಳಲ್ಲಿ ಲಹೋದಿಕೆ ಸಭೆಯಲ್ಲಿ ಇತ್ತು. ಅದನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಈಗ ಕರ್ತನು ನನ್ನಿಂದ ಬಟ್ಟೆಯನ್ನ ಕೊಂಡುಕೋ ಎಂಬುದಾಗಿ ಹೇಳ್ತಾನೆ. ನಿನ್ನ ಈ ಪ್ರಪಂಚದ ಬಟ್ಟೆ ಅಲ್ಲ. ಅನಂತರ ಅಂಜನ ಎಂಬುದಾಗಿ ಹೇಳುವಾಗ ನಾವು ನೋಡ್ತಾ ಬಂದು ಆ ಲಹೋದಿಕೆ ಅನ್ನುವಂಥ ಸ್ಥಳ ಮೆಡಿಸಿನಲ್ ಅಂದ್ರೆ ಔಷಧಿ ಉಪಚಾರಗಳಲ್ಲಿ, ಔಷಧಿಗಳಲ್ಲಿ ಬಹಳ ಪ್ರಸಿದ್ಧವಾದಂತ ಸ್ಥಳವಾಗಿತ್ತು. ಒಂದು ವೇಳೆ ಕಣ್ಣಿಗೆ ಬೇಕಾದಂತ ಒಂದು ಔಷಧಿ ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಸಿದ್ಧತೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡಿದ್ವಿ. ಅದನ್ನ ಆತನು ಮೆಟಫರ್ ಆಗಿ ಅಂದ್ರೆ ಒಂದು ಚಿತ್ರಣವಾಗಿ ತೆಗೆದುಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಅಂಜನ ಅಂದ್ರೆ ಏನೋ ಮಾಟ ಮಂತ್ರ ಮಾಡೋದು, ಕಪ್ಪುಗಿರುತ್ತೆ, ಹಚ್ಕೊಳ್ಳೋದು, ಕಣ್ಣಿಗೆ ಹಚ್ಕೊಳ್ಳೋದು, ಈ ತರ ಅಲ್ಲ. ಕಾಡಿಗೆ ಆ ತರ ಅಲ್ಲ ಅದು ಅಂಜನ ಅಂದ್ರೆ. ಅದ್ರಲ್ಲಿ ಆತ್ಮಿಕ ಸತ್ಯತೆಗಳುಂಟು. ಹೇಗಿರ್ಲಿ ನೋಡ್ರಿ, ಬಟ್ಟೆಗಳನ್ನ ಕೊಂಡುಕೋ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇರ್ ಶುಡ್ ಬಿ ಸ್ಪಿರಿಚುವಲ್ ಕ್ಲಾತಿಂಗ್. ಆತ್ಮಿಕವಾದಂತ ಒದಿಸುವಿಕೆ ನಮ್ಮಲ್ಲಿ ಇರಬೇಕು. ಇದಕ್ಕೆ ಪ್ರಾಕ್ಟಿಕಲ್ ರೈಚಸ್ನೆಸ್ ಎಂಬುದಾಗಿ ಹೇಳ್ತಾರೆ. ನಾವು ಮೊದಲನೇದಾಗಿ ದೈವಿಕ ನೀತಿವಂತಿಕೆ ನೋಡಿದ್ವು. ಇದು ಪ್ರಾಯೋಗಿಕವಾದಂತ ನೀತಿವಂತಿಕೆ. ನಮ್ಮಲ್ಲಿ ದಿನನಿತ್ಯ ಕ್ರಿಸ್ತನೆಂಬುವಂತ ನೀತಿ ಎಂಬ ವಸ್ತ್ರದಿಂದ ನಾವು ಒದಿಸಲ್ಪಟ್ಟಂತವರು ನಾವು ಆಗಿರ್ಬೇಕು. ಒಂದು ವೇಳೆ ನಾವು ಮಾಡುವಂತ ಧರ್ಮ ಕಾರ್ಯಗಳು, ನಾವು ಮಾಡುವಂತ ನೀತಿವಂತಿಕೆ ಸಂಗತಿಗಳು, ಲವೋದಿಕೆ ಸಭೆ ಅದೇ ಹೇಳ್ತಾ ಇತ್ತು. ನಮ್ಮ ಸಭೆಯಲ್ಲಿ ಎಲ್ಲಾ ಇದೆ, ಹಣ ಇದೆ, ಪ್ರೋಗ್ರಾಮ್ಸ್ ಇದೆ, ಮೀಟಿಂಗ್ಗಳು ನಡೆಸ್ತೀವಿ, ಸಂಡೇ ಕ್ಲಾಸ್ ನಡೆಯುತ್ತೆ, ಯೂತ್ ಮೀಟಿಂಗ್ ನಡೆಯುತ್ತೆ, ಸ್ಪೆಷಲ್ ಮೀಟಿಂಗ್ಸ್ ಇದೆ, ಗಾಸ್ಪಲ್ ಮೀಟಿಂಗ್ ಇದೆ, ಎಲ್ಲ ಇದೆ. ಎಲ್ಲ ಹಣದ ಸಹಾಯದಿಂದ ಮಾಡ್ತಾ ಇದ್ರು ಅವರು. ಸ್ವಾಮಿ ಹೇಳ್ತಾನೆ ಅದಕ್ಕೆ ಅದ್ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಎಂಬುದಾಗಿ, ಅದ್ಯಾವುದು ನಿನ್ನನ್ನ ಆತ್ಮಿಕವಾಗಿ ಮುಚ್ಚುವಂತದ್ದಾಗಿಲ್ಲ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯ. ನೋಡ್ರಿ, ಆದ್ರೆ ನಮಗೆ ಒಂದು ಬಟ್ಟೆ ಒದಿಸಲ್ಪಟ್ಟುಂಟು. ಆ ಬಟ್ಟೆ ಯಾವುದು ಎಂಬುದಾಗಿ ಹೇಳುವಾಗ ಕ್ರಿಸ್ತನೆಂಬ ನೀತಿಯ ವಸ್ತ್ರದಿಂದ ಒದಿಸಲ್ಪಟ್ಟಂತವರು ನಾವಾಗಿದ್ದೇವೆ. ದ ರೈಚಸ್ನೆಸ್ ಆಫ್ ದ ಕ್ಲಾತ್ ಆಫ್ ಕ್ರೈಸ್ಟ್, ದ ರೋಬ್ ಆಫ್ ರೈಚಸ್ನೆಸ್, ನೀತಿವಂತಿಕೆಯ ವಸ್ತ್ರ ಎಂಬುದಾಗಿ ನಮಗೆ ಅದು ಗೊತ್ತಿರುವಂತಹ ವಿಷಯ.
ಯೆಶಾಯನ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಹೇಳ್ತಾನೆ, ನಿಮ್ಮ ಎಲ್ಲಾ ಧರ್ಮ ಕಾರ್ಯಗಳು ಅರಿದ ಚಿಂದಿ ಬಟ್ಟೆಗೆ ಹೋಲಿಕೆಯಾಗಿದೆ, ಸಮಾನವಾಗಿದೆ ಎಂಬುದಾಗಿ. ಆದ್ರೆ ಕ್ರಿಸ್ತನು ಒದಿಸುವಂತ ನೀತಿವಂತಿಕೆಯ ವಸ್ತ್ರ, ವಿ ಶುಡ್ ಬಿ ಕವರ್ಡ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ದೇವರು ನಮ್ಮನ್ನ ನೋಡುವಾಗ ಆ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಹೊರಭಾಗದಲ್ಲಿ ಆತನ ಕಾಣ್ತಾನೆ. ನಾವು ಆತನನ್ನು ಒದ್ದುಕೊಂಡಿರ್ತೇವೆ, ಆತನ ನೀತಿವಂತಿಕೆಯನ್ನು ನಾವು ಧರಿಸಿಕೊಂಡಿರ್ತೇವೆ. ಅವಾಗ ದೇವರಿಗೆ ಹೊರಭಾಗದಲ್ಲಿ ಕ್ರಿಸ್ತನು ಕಾಣ್ತಾನೆ. ಕ್ರಿಸ್ತನು ಕಾಣುವಾಗ ನಮ್ಮ ಎಲ್ಲಾ ಪಾಪಗಳು ಮುಚ್ಚಲ್ಪಟ್ಟಿವೆ, ಅಲ್ಲಿ ಎಲ್ಲಾ ಪಾಪಗಳು ವಿಮೋಚಿಸಲ್ಪಟ್ಟಿವೆ, ಎಲ್ಲಾ ಪಾಪಗಳು ತೆಗೆದು ಹಾಕಲ್ಪಟ್ಟಿವೆ. ದೇವರು ಸಂತೃಪ್ತನಾಗ್ತಾನೆ. ದೇವರು ವಿಶೇಷವಾಗಿ ನಮ್ಮನ್ನ ಆ ರೀತಿ ಕಾಣುವಂತವನಾಗಿದ್ದಾನೆ. ನೋಡ್ರಿ, ನಮ್ಮ ಧರ್ಮವಾಗಲಿ, ನಮ್ಮ ಸಭೆಯಾಗಲಿ, ನಮ್ಮ ಆರಾಧನೆ ಆಗಲಿ, ನಮ್ಮ ದೀಕ್ಷಾ ಸ್ನಾನವಾಗಲಿ, ನಮ್ಮ ಧಾರ್ಮಿಕ ಚಟುವಟಿಕೆಗಳಾಗಲಿ, ಆತ್ಮಿಕ ಕಾರ್ಯಗಳಾಗಲಿ, ನಾವು ಹಾಕುವಂತ ಕಾಣಿಕೆ ಆಗಲಿ, ನಮ್ಮಲ್ಲಿರುವಂತ ಒಳ್ಳೆತನವಾಗಲಿ, ಇದ್ಯಾವುದನ್ನ ಸ್ವಾಮಿ ನೋಡೋದಿಲ್ಲ. ಹಿ ವಿಲ್ ನಾಟ್ ಸಿ ದಟ್. ಹಿ ವಿಲ್ ಸಿ ದ ಲೈಫ್. ನಮ್ಮ ಜೀವಿತವನ್ನ ನೋಡ್ತಾನೆ. ಯಾವ ಲೈಫ್? ದ ಲೈಫ್ ಇನ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಜೀವಿತ, ಅದು ಬಹಳ ಪ್ರಾಮುಖ್ಯವಾದಂತಹ ಜೀವಿತ. ಆ ಜೀವಿತವನ್ನ ನೋಡುವಾಗ ಆತನಿಗೆ ಕಾಣುವುದು ಕ್ರಿಸ್ತನೆಂಬ ನೀತಿಯ ವಸ್ತ್ರ ನಮ್ಮ ಮೇಲೆ ಇರುವಂತದ್ದನ್ನ ಆತನ ನೋಡ್ತಾನೆ. ಅದನ್ನ ನಾವು ಹಾಕಿಕೊಂಡಂತವರು ನಮ್ಮಾಗಿದ್ದೇವೆ. ನಾವು ಆ ಪ್ರಕಟಣೆ 7ನೇ ಅಧ್ಯಾಯ 9, 10, 11ನೇ ವರ್ಷ ನೋಡುವಾಗ, ಯಾರಿಂದಲೂ ಎಣಿಸಲಾಗದಂತ ಜನ ಸಮೂಹ, ಸಕಲ ಕುಲ ಜನಾಂಗ ಭಾಷೆಗೆ ಸೇರಿದಂತವರು, ಅವರೇನಾಗಿದ್ರೆ ಹೇಳುವಾಗ ಆ ಬಿಳಿ ವಸ್ತ್ರಗಳನ್ನ ಧರಿಸಿಕೊಂಡಂತವರಾಗಿ, ಖರ್ಜೂರದ ಗರಿಗಳನ್ನ ಕೈಯಲ್ಲಿ ಹಿಡಿದುಕೊಂಡಂತವರಾಗಿ ದೇವರಿಗೆ ಅವರು ಸ್ತೋತ್ರ ಕೊಂಡಾಟ ಆರಾಧನೆಯನ್ನ ಸಲ್ಲಿಸ್ತಿದ್ರು. ಯಾಕಂದ್ರೆ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಯಜ್ಞದ ಕುರಿಯಾದ ಆತನಿಗೆ ನಾವು ಆರಾಧಿಸ್ತೇವೆ ಎಂಬುದಾಗಿ. ನೋಡಿ, ಆ ರಕ್ಷಣೆಯಲ್ಲಿ ನಮಗೆ ಈ ನೀತಿ ಎಂಬ ವಸ್ತ್ರವನ್ನ ಆತನು ಕೊಟ್ಟಿದ್ದಾನೆ. ಗಾಡ್ ವಿಲ್ ಸಿ ಅಸ್ ಥ್ರೂ ಹಿಸ್ ಸನ್. ಆತನ ಮಗನ ಮುಖಾಂತರ ನೋಡ್ತಾನೆ. ಸೈತಾನ ನಮ್ಮ ಮೇಲೆ ದೂರ ಹೇಳಬಹುದು. ಬಂದು ಯೋಬನ ಮೇಲೆ ದೂರ ಹೇಳಿದ. 12ನೇ ಅಧ್ಯಾಯ ಪ್ರಕಟಣೆ 12ನೇ ವಚನ ನಾವು ಓದ್ತೇವೆ, 8, 9ನೇ ವಚನ ನಾವು ಓದ್ತೇವೆ. ಆ ದೂರುಗಾರನು ಎಂಬುದಾಗಿ ದೇವರ ಸನ್ನಿಧಿಗೆ ಹೋಗಿ ದೂರ ಹೇಳ್ತಾನೆ ನಮ್ಮ ಮೇಲೆ. ಅವನು ನಿನ್ನ ಮಗನು, ನಿನ್ನ ಮಗಳು, ಅವರು ನಿನ್ನ ಸಭೆ, ಇಂತಿಂತದನ್ನ ಮಾಡಿದ್ದಾರೆ, ಇಂತಿಂತದನ್ನ ಅವರಲ್ಲಿ ಉಂಟು. ನೋಡ್ರಿ, ಅಲ್ಲಿ ನಾವು ಜಕರ್ಯನ ಗ್ರಂಥ 3ನೇ ಅಧ್ಯಾಯ ನೀವು ಮನೆಗಳಲ್ಲಿ ಓದ್ರಿ. ಅನಂತರ ಆ ಯಾಜಕನಾದಂತ ಯೆಹೋಶುವ ಎಂಬುದಾಗಲ್ಲಿ ಕೊಟ್ಟುಂಟು ಹೆಸರು. ಹೇಗೂ ಇರ್ಲಿ, ಆ ಜೆರುಬ್ಬಾಬೆಲನೊಡನೆ ಬಂದಂತ ಆ ಯಾಜಕನಾದಂತ ಯೆಹೋಶುವನ ಮೇಲೆ ಸೈತಾನನು ದೇವರ ಸನ್ನಿಧಿಯಲ್ಲಿ ದೂರ ಹೇಳ್ತಾನೆ. ದೂರ ಹೇಳುವಾಗ ದೇವರೇನು ಹೇಳ್ತಾನೆ ಆ ದೇವದೂತನಿಗೆ? ತೆಗಿ, ಅವನ ವಸ್ತ್ರವನ್ನ ತೆಗಿ, ಆ ಕಲ್ಮಶವಾಗಿರುವಂತ ವಸ್ತ್ರವನ್ನ ತೆಗಿ, ಅವನ ಮೇಲೆ ನನ್ನ ವಸ್ತ್ರವನ್ನ ಹಾಕು. ಯಾವ ದೂರು, ಸೈತಾನನ ದೂರು ದೇವರಿಗೆ ತಲುಪಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಗಾಡ್ ವಿಲ್ ಸಿ ಅಸ್ ಥ್ರೂ ಹಿಸ್ ಸನ್. ಆತನ ಮಗನ ಮುಖಾಂತರ ನಮ್ಮನ್ನ ದೇವರು ನೋಡ್ತಾನೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಪಾಪವಿಲ್ಲದೆ ಇರುವಾತನು. ಅವನು ಮಾತ್ರ ನಮ್ಮ ಪಾಪಗಳಿಗಾಗಿ ಸತ್ತವನು. ಅವನು ಮಾತ್ರ ನಮಗಾಗಿ ಎಬ್ಬಿಸಲ್ಪಟ್ಟವನು. ಅವನು ಮಾತ್ರ ನೀತಿವಂತನಾದಂತಹ ದೇವರು. ಅವನು ಮಾತ್ರ ಪರಿಪೂರ್ಣನಾದಂತಹ ದೇವರಾಗಿದ್ದಾನೆ. ಅವನು ಮಾತ್ರ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ವಿಜ್ಞಾಪಿಸುವಂತ ದೇವರಾಗಿದ್ದಾನೆ. ಯಾವ ದೇವರುಗಳು ಇಲ್ಲ, ಯಾರೂ ಇಲ್ಲ. ಆದ್ರಿಂದ ಆ ಒಬ್ಬನಿಂದಲೇ ದೇವರು ನಮ್ಮನ್ನ ಅವಲೋಕಿಸ್ತಾನೆ, ನಮ್ಮನ್ನ ದೃಷ್ಟಿಸ್ತಾನೆ, ನಮ್ಮನ್ನ ನೋಡ್ತಾನೆ. ನೋಡುವಾಗ ಕಾಣ್ತದೆ ತನ್ನ ಮಗನ ಪರಿಶುದ್ಧವಾದಂತಹ ಒಂದು ಕಾರ್ಯಗಳು, ಸಂಗತಿಗಳು, ಗುಣಗಳು ನಮ್ಮಲ್ಲಿ ಅದು ಇರುವಂತದ್ದು, ಅದಾಗಿರ್ತದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಕೊಲಸ್ಯ 3ನೇ ಅಧ್ಯಾಯ 3ನೇ ವಚನ, ಒಂದು ವಾಕ್ಯ ಓದೋಣ. ಕೊಲಸ್ಯ 3:3. ಅನೇಕ ವಾಕ್ಯ ಭಾಗಗಳುಂಟು. ಈಗ ಒಂದು ವಚನವನ್ನು ನಾವು ನೋಡೋಣ. ಕೊಲಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹೀಗೆ ಓದ್ತೇವೆ ನೋಡ್ರಿ. ಅಲ್ಲಿ ಹೀಗೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೋಡ್ರಿ, ಅವರ್ ಲೈಫ್ ಈಸ್ ಹಿಡನ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಮರೆಯಾಗಿದ್ದೇವೆ. ನಾವೇ ನೇರವಾಗಿ ದೇವರ ಸನ್ನಿಧಿಗೆ ಹೋಗಕ್ ಸಾಧ್ಯವಿಲ್ಲ ಪ್ರಿಯರೇ. ಆ ರೀತಿಯಾಗಿ ಕ್ರಿಸ್ತನಲ್ಲಿ ನಮ್ಮನ್ನ ಮಾಡಿರುವಾಗ ನಾವು ಲಹೋದಿಕ ಸಭೆಯಾಗಿ ಜೀವಿಸ್ಲಿಕ್ಕೆ ಸಾಧ್ಯತೆ ಉಂಟಾ? ನಾವು ಅದನ್ನ ಆಲೋಚನೆ ಮಾಡೋಣ. ಪುಟಕ್ಕೆ ಹಾಕಿದ ಚಿನ್ನವನ್ನ ಕೊಂಡುಕೋ, ಅಂದ್ರೆ ನಿನ್ನ ನಂಬಿಕೆ ಅಷ್ಟು ಪರಿಶುದ್ಧವಾಗಿರ್ಲಿ. ಅನಂತರ ನಿನ್ನ ಬೆತ್ತಲೆತನವನ್ನ ಮುಚ್ಚಿಕೊಳ್ಳಲಿಕ್ಕೆ ನನ್ನಿಂದ ಬಟ್ಟೆಯನ್ನ ಕೊಂಡುಕೋ. ಬಿಳಿ ವಸ್ತ್ರ ಅಂದ್ರೆ ನೀತಿವಂತಿಕೆ, ಪರಿಶುದ್ಧತೆ, ಕ್ರಿಸ್ತನ ಪರಿಶುದ್ಧತೆ, ದೇವರ ಪರಿಶುದ್ಧತೆ, ಅದನ್ನ ಕೊಂಡುಕೋ ಅಂತ ಹೇಳ್ತಾನೆ. 3ನೇ ಸಂಗತಿ ಏನ್ ಹೇಳ್ತಾನೆ ಅಂದ್ರೆ 18ನೇ ವರ್ಷದಲ್ಲಿ ಕಡೆಯದಾಗ ಆತನ ಹೇಳುವಾಗ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನ ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಾನು ನಿನಗೆ ಹೇಳುತ್ತೇನೆ ಎಂದ.
ಕಣ್ಣು ಕಾಣುವಂತೆ, ಕಣ್ಣುಗಳಿಗೆ ಅಂಜನವನ್ನು, ಐ ಆಯಿಂಟ್ಮೆಂಟ್ ಎಂಬುದಾಗಿ ನಾವು ನೋಡ್ತಾ ಬಂದ ಹಾಗೆ ಆ ಲವೋದಿಕೆಯ ಸ್ಥಳದಲ್ಲಿ ಆ ಒಂದು ಉತ್ಪಾದನೆ ಆ ದಿನಮಾನಗಳಲ್ಲಿ ಅದು ಇತ್ತು. ಕಣ್ಣು ಕಾಣಬೇಕು, ದೃಷ್ಟಿ ಕಾಣಬೇಕು. ಲೋಕಕ್ಕೆ ಬೆಳಕು ಕ್ರಿಸ್ತನಾಗಿದ್ದಾನೆ, ಸೈತಾನನಲ್ಲ. ಸೈತಾನನ ಕತ್ತಲೆ ಆಗಿದ್ದಾನೆ. ಕತ್ತಲೆಯನ್ನ ಪ್ರೀತಿಸುವಂತವರು ಬೆಳಕಿಗೆ ಬರುವುದಿಲ್ಲ. ಬೆಳಕನ್ನ ಪ್ರೀತಿಸುವಂತವರು ಕತ್ತಲೆಯನ್ನ ಇಷ್ಟಪಡೋದಿಲ್ಲ. ಅದು ನಿಜವಾದಂತ ಆ ಮಾತು, ದೇವರ ವಾಕ್ಯ ಅನುಸಾರವಾಗಿರುವಂತ ಮಾತು ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ಮಾಡಿದಂತಹ ಕಾರ್ಯಗಳು, ಅಂದ್ರೆ ಆ ಲೋಕಕ್ಕೆ ಬೆಳಕಾಗಿರುವಂತ ಆತನು ಆ ಬೆಳಕೆ ನಮಗೆ ಕೊಟ್ಟಿರುವಾಗ ಆ ಬೆಳಕಿನಲ್ಲಿಯೇ ನಾವು ಜೀವಿಸುವಂತವರಾಗಿರಬೇಕೇ ಹೊರತು, ಅಂದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು, ನಮ್ಮ ದೃಷ್ಟಿ ನೋಡುವಂತದ್ದಾಗಿರ್ಬೇಕು. ನೋಡ್ರಿ, ಸಮುದ್ರದಲ್ಲಿ ಒಂದು ಪ್ರಾಣಿ ಇದೆ, ಸ್ಕ್ವಿಡ್ ಎಂಬುದಾದ ಒಂದು ಪ್ರಾಣಿ ಇದೆ. ಆ ಪ್ರಾಣಿಯ ವಿಶೇಷತೆ ಏನಂದ್ರೆ ಅದಕ್ಕೆ 2 ತರವಾದಂತ ಕಣ್ಣು ಕೊಡಲ್ಪಟ್ಟಿರ್ತದಂತೆ. ಅದು ಸಮುದ್ರದ ಆಳದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಇರುವಾಗ ಕೆಳಗಡೆ ನೋಡುವಾಗ ಕತ್ತಲೆಯಿಂದ ತುಂಬಿರ್ತದೆ, ಮೇಲುಗಡೆ ನೋಡುವಾಗ ಸೂರ್ಯನ ಕಿರಣದ ಮುಖಾಂತರ ಆ ನೀರು ಬೆಳಕಿನಿಂದ ಹೊಳೆಯುವಂತ ನೀರಾಗಿ ಮೇಲಕ್ಕೆ ಅದಕ್ಕೆ ಕಾಣಿಸುವಂತದ್ದಾಗಿರ್ತದೆ. ಅಂದ್ರೆ ಅವ್ರು ಹೇಳ್ತಾರೆ, ಆ ಪ್ರಾಣಿಗೆ, ಸ್ಕ್ವಿಡ್ ಅನ್ನುವಂತ ಆ ಸಮುದ್ರದ ಪ್ರಾಣಿಗೆ ಒಂದು ಪ್ರಕೃತಿಯ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ ಅವ್ರು ಹೇಳೋದೇನಂದ್ರೆ, ಅದು ಒಂದು ಕಣ್ಣು, ಅಂದ್ರೆ ಎಡಕಣ್ಣು ಯಾವಾಗಲೂ ಕೆಳಗೆ ನೋಡ್ತದಂತೆ. ಕೆಳಗೆ ನೋಡುವಾಗ ಸಮುದ್ರದ ಪಾತಾಳಕ್ಕೆ ಕತ್ತಲೆಯಲ್ಲಿರುವಂತ ವಿಷಯಗಳನ್ನ ಅದು ನೋಡ್ತದೆ. ಬಲಗಣ್ಣಿನಿಂದ ಯಾವಾಗ್ಲೂ ಮೇಲ್ ನೋಡ್ತದಂತೆ, ಅಂದ್ರೆ ಮೇಲ್ಗಡೆ ಇರುವಂತ ಬೆಳಕನ್ನೇ ಅದು ಇಷ್ಟಪಡುವಂತದ್ದಾಗಿರ್ತದಂತೆ. ನಾವು ಕೂಡ ಅದೇ ರೀತಿ ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಾಗ ಕೆಳಗೂ ಕೂಡ ನೋಡ್ಬೇಕು. ನಾವು ಲೋಕದ ಸಂಗತಿಗಳನ್ನು ಕೂಡ ನೋಡಬೇಕು. ಅದ್ರಲ್ಲಿ ಯಾವುದು ಒಳ್ಳೇದು, ಯಾವುದು ಕೆಟ್ಟದು ಗ್ರಹಿಸ್ಬೇಕು, ಯಾವುದನ್ನ ತೆಗೆದುಕೊಳ್ಬೇಕು, ಯಾವುದನ್ನ ಬಿಡಬೇಕು ತೀರ್ಮಾನ ಮಾಡ್ಬೇಕು ವಾಕ್ಯಾನುಸಾರವಾಗಿ. ಅನಂತರ ನಮ್ಮ ದೃಷ್ಟಿ, ಈಗ ತಾನೇ ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ನೋಡುತ್ತಾ ಬಂದ ಹಾಗೆ 1ನೇ ವರ್ಷದಲ್ಲಿ ನಾವು ನೋಡುವ ಹಾಗೆ, ಕ್ರಿಸ್ತನೊಂದಿಗೆ ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟಿರುವುದರಿಂದ ನಾವು ಕೂಡ ನಮ್ಮ ದೃಷ್ಟಿ ಮೇಲೆ ಇರಬೇಕು. ಆ ಪ್ರಾಣಿ ಬೆಳಕಿನ ಕಡೆಗೆ ನೋಡುವ ಹಾಗೆ ಪರಲೋಕದ ಕಡೆಗೆ ನಮ್ಮ ದೃಷ್ಟಿ ಅದು ಇರುವಂತದ್ದಾಗಿರಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ಆಗಿರ್ತೇವೆ ಪ್ರಿಯರೇ. ಆ ರೀತಿ ಆಗುವಾಗ ವಿ ವಿಲ್ ಹ್ಯಾವ್ ದ ಪ್ರೆಸೆನ್ಸ್ ಅಂಡ್ ಪವರ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಅವರ್ ಲೈಫ್. ಆ ರೀತಿ ಮಾಡುವಾಗ ಕೆಳಗದನ್ನು ಅವಲೋಕಿಸಿ ಎಚ್ಚರಿಸಲ್ಪಟ್ಟು ಮೇಲದನ್ನೇ ನೋಡುತ್ತಾ ದೃಷ್ಟಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕ್ರಿಸ್ತನ ಶಕ್ತಿ, ಬಲ ಮತ್ತು ಆತನ ಒಂದು ಪ್ರೆಸೆನ್ಸ್, ಅಂದ್ರೆ ಇರಿಸುವಿಕೆ, ಆತನ ಇರುವಿಕೆ ನಮ್ಮಲ್ಲಿ ಅದು ತಿಳಿಸಿಕೊಡುವಂತದ್ದಾಗಿರ್ತದೆ, ತೋರಿಸಿಕೊಡುವಂತದ್ದಾಗಿರ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ಬೆಳಕನ್ನ ಕೊಡ್ಲಿಕ್ಕಾಗಿ. ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 4ನೇ ವರ್ಷದಲ್ಲಿ ಕೂಡ ನಾವು ನೋಡುವ ಹಾಗೆ, ಪೌಲನು ಕೂಡ 5ನೇ ಅಧ್ಯಾಯ ಎಫೆಸ ಪತ್ರಿಕೆ 14ನೇ ವರ್ಷದಲ್ಲಿ ಹೇಳ್ತಾನೆ, ಕತ್ತಲೆಯನ್ನ ಬಿಟ್ಟು ಬನ್ರಿ, ಬೆಳಕಿಗೆ ಬನ್ರಿ. ನಿಮ್ಮಲ್ಲಿ ಬೆಳಕಿನಲ್ಲಿ ನಡೆಯೋರಾಗಿರುವಂತೆ ಆತ ನಿಮ್ಮನ್ನ ಕರೆದಿದ್ದಾನೆ. ಎಷ್ಟು ವಿಶೇಷವಾದಂತ ಆ ಸಂಗತಿಗಳು. 2ನೇ ಕೊರಿಂಥ 4ನೇ ಅಧ್ಯಾಯ 6ನೇ ವಚನ, ನಿಮ್ಮ ಹೃದಯಗಳಲ್ಲಿ ಆತನು ಒಳೆದಿದ್ದಾನೆ. ಆ ಬೆಳಕು ಒಳೆದಿದೆ. ಯಾಕೆ ಒಳೆದಿದೆ? ಹೊರಗಿನವರ ಕತ್ತಲೆಯಲ್ಲಿರುವಂತವರಿಗೆ ಆ ಬೆಳಕನ್ನ ನೀವು ತೋರಿಸಿಕೊಡುವುದಕ್ಕಾಗಿ. ಎಷ್ಟು ವಿಶೇಷವಾದ ಸತ್ಯತೆಗಳು ಪ್ರಿಯರೇ. ಇದನ್ನ ಒಂದೊಂದಾಗಿ ಗಮನ ಇಡುವಂತವ್ರು ನಾವು ಆಗಿದ್ದೇವೆ. ಫಿಲಿಪ್ಪಿ 2:15 ಒಂದು ವಾಕ್ಯವನ್ನು ಓದೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಎಲ್ಲರಿಗೂ ಗೊತ್ತು ಏನಂತೆ, ಈ ದುಷ್ಟ ಲೋಕದ ಮಧ್ಯದಲ್ಲಿ, ಆ ವಾಕ್ಯವನ್ನೇ ಓದ್ತೇನೆ ನಾನು, 1 ನಿಮಿಷ. ಗೊತ್ತಿರುವಂತ ವಾಕ್ಯ, ಫಿಲಿಪ್ಪಿ 2ನೇ ಅಧ್ಯಾಯ 15ನೇ ವಚನ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥರು, ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು ಎಂಬುದಾಗಿ ಪೌಲನು ತಾನು ಮಾಡಿದಂತಹ ಶಿಷ್ಯರಿಗೆ ಅಥವಾ ಆತನನ್ನ ಸ್ವಾರ್ಥಿ ಮುಖಾಂತರ ರಕ್ಷಿಸಲ್ಪಟ್ಟಂತಹ ಫಿಲಿಪ್ಪಿ ಸಭೆಯವರಿಗೆ ಆತನು ಉತ್ತೇಜನ ಪಡಿಸ್ತಾ ಹೇಳುತ್ತಾ ಬರುವಂತ ಸಂಗತಿಗಳನ್ನ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ.
ಹಾಗಾದ್ರೆ ನಾವು ಆ ಕಣ್ಣು, ನಮ್ಮ ದೃಷ್ಟಿ ಕ್ರಿಸ್ತನ ಮೇಲೆ ಇಟ್ಟಂತದ್ದಾಗಿದೆ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯದಲ್ಲಿ ಓದುವ ಹಾಗೆ ಆ ದೃಷ್ಟಿಯನ್ನ ಆತನ ಮೇಲೆ ಇಟ್ಟಂತವರಾಗಿ ನಾವು ಮುಂದೆ ಹೋಗುವಂತವ್ರು ಆಗಿರೋಣ. ನೋಡ್ರಿ, ಹೀಗೆ 3 ಸಂಗತಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಆತನಿಗೆ ಹೇಳುತ್ತಾ ಬಂದ. 19ನೇ ಅಧ್ಯಾಯಕ್ಕೆ ನಾವು ಬರುವಂತವರಾಗಿರೋಣ. ಈಗ 19ನೇ ಅಧ್ಯಾಯದಲ್ಲಿ ಸ್ವಾಮಿ ಏನ್ ಹೇಳ್ತಾನೆ ನೋಡೋಣ. 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದ ಕೌನ್ಸಲ್ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಗೆ ಆತನು ಕೊಡುವಂತ ಒಂದು ಸಲಹೆಗಳನ್ನ ನಾವು ನೋಡುವಂತವ್ರು ನಾವಾಗಿದ್ದೆ. 19ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ, ಆದ್ರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ. ಇಲ್ಲಿ 2 ಸಂಗತಿಗಳನ್ನ ನೋಡ್ತೇವೆ. ದೇರ್ ಇಸ್ ಎ ಎಕ್ಸ್ಪ್ಲನೇಷನ್ ಅಂಡ್ ಆಲ್ಸೋ ದೇರ್ ಇಸ್ ಎ ಎಕ್ಸಾಲ್ಟೇಷನ್. ಅಂದ್ರೆ ಎಕ್ಸ್ಪ್ಲನೇಷನ್ ಅಂದ್ರೆ ದೇವರು ವಿವರಣೆಯನ್ನ ಕೊಡ್ತಾ ಇದ್ದಾನೆ ಸ್ವಾಮಿ ಆ ಸಭೆಗೆ. ನಾನು ಏನ್ ಮಾಡ್ತಾ ಇದ್ದೇನೆ ಎಂಬುದಾಗಿ ವಿವರಿಸ್ತಾನೆ. ಅನಂತರ ಎಕ್ಸಾಲ್ಟ್ ಮಾಡ್ತಾನೆ ಅಂದ್ರೆ ಅವರನ್ನ ಉರಿದುಂಬಿಸ್ತಾನೆ ಅಥವಾ ಬಲಪಡಿಸ್ತಾನೆ ಅಥವಾ ಅವರಿಗೆ ಎಚ್ಚರಿಸುವಂತವನಾಗಿದ್ದಾನೆ. ನೀನ್ ಈ ರೀತಿ ಮಾಡು ಈಗ ಎಂಬುದಾಗಿ ಆತನ ಹೇಳ್ತಾನೆ. ನೋಡ್ರಿ, ಆತನ ಹೇಳುವಾಗ ಹೇಳ್ತಾನೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಗದರಿಸ್ತೇನೆ, ಶಿಕ್ಷಿಸ್ತೇನೆ. ಈಸ್ ಗಿವಿಂಗ್ ಎಕ್ಸ್ಪ್ಲನೇಷನ್. ನಮ್ಮ ದೇವರು ಆತನ ಗದರಿಸ್ತಾನೆ, ಶಿಕ್ಷಿಸ್ತಾನೆ. ಆದ್ರೆ ನಮಗ್ ಗೊತ್ತುಂಟು ಯಾಕೆ ಆತನ ಗದರಿಸ್ತಾನೆ, ಯಾಕೆ ಶಿಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ ನಾವು ಆತನ ಮಕ್ಕಳಾಗಿರುವುದರಿಂದಲೇ. ಆ ವಾಕ್ಯಗಳು ನಮ್ಗೆ ಗೊತ್ತಿದೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 11, 12ರಲ್ಲಿ ಓದ್ತೇವೆ. ಶಿಕ್ಷಿಸುವಂತ ತಂದೆಗೆ ನೀನು ವಿಧೇಯನಾಗಿರು, ತಂದೆ ಶಿಕ್ಷಿಸ್ತಾನೆ. ಪ್ರೀತಿಸುವಂತ ಮಕ್ಕಳನ್ನ ತಂದೆ ಶಿಕ್ಷಿಸ್ತಾನೆ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯದಲ್ಲೂ ನಾವು ನೋಡ್ತಾ ಬರ್ತೇವೆ. ಆ ಗ್ರಂಥಕರ್ತನು ಬರೆಯುತ್ತಾ ಬರ್ತಾನೆ. ಯಾಕೆ ಪ್ರೀತಿಸ್ತಾನೆ, ಯಾಕೆ ಶಿಕ್ಷಿಸ್ತಾನೆ ಅಂದ್ರೆ ದೇವರು ನಿಮ್ಮನ್ನ ಪ್ರೀತಿಸುವುದರಿಂದಲೇ. ಇಲ್ಲಿ ಸ್ವಾಮಿ ಕೂಡ ಹೇಳ್ತಾನೆ ಏನಂದ್ರೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಇದಕ್ಕೆ ಶಿಕ್ಷೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ನಾಟ್ ದ ಜಡ್ಜ್ಮೆಂಟ್, ಅದು ತೀರ್ಪಲ್ಲ, ಇಟ್ ಈಸ್ ದ ಚಾಸ್ಟೈಸ್ಮೆಂಟ್. ಅಂದ್ರೆ ಅದು ಒಂದು ಶಿಕ್ಷೆ ಆಗಿದೆ, ಒಂದು ತಿದ್ದುವಂತ ಒಂದು ರೀತಿಯಾಗಿದೆ, ಎಚ್ಚರಿಸುವಂತ ಒಂದು ರೀತಿಯಾಗಿದೆ, ವಾರ್ನಿಂಗ್, ಕಾಷನಿಂಗ್, ನಮ್ಮನ್ನ ಬಲಪಡಿಸುವಂತ ಒಂದು ಮಾರ್ಗ ಅದಾಗಿದೆ. ಯೇಸು ಸ್ವಾಮಿಯ ಆ ನಿಟ್ಟಿನಲ್ಲಿರುವಂತ ಸಂಗತಿಗಳನ್ನ ನೀವು ತಿಳ್ಕೊಳ್ಬೇಕಾದ್ರೆ ಮನೆಗಳಲ್ಲಿ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ ಪೂರ್ತಿಯಾಗಿ ಒಂದೊಂದು ವಚನವನ್ನ ಅರ್ಥ ಮಾಡಿಕೊಳ್ಳುತ್ತಾ ಹೋಗುವಂತವರಾಗಿರಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ನಾವು ತಪ್ಪು ಮಾಡುವಂತವರಾಗಿದ್ದರೂ ಕೂಡ ನಮ್ಮನ್ನ ಕೈ ಬಿಡದೆ ಸರಿಪಡಿಸುತ್ತಾ, ಕ್ರಮಪಡಿಸುತ್ತಾ, ಎಚ್ಚರಿಸುತ್ತಾ ಆತನ ಮಕ್ಕಳಾಗಿಯೇ ನಮ್ಮನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿರುವಂತ ಆ ಒಂದು ಆತನ ಪ್ರೀತಿ ಅದು ನಮಗೆ ಅರ್ಥವಾಗುವಂತದ್ದಾಗಿರ್ತದೆ ಪ್ರಿಯ. ಅದಕ್ಕೆ ಆತನ ಹೇಳೋದು, ನಾನು ಯಾರನ್ನ ಪ್ರೀತಿಸ್ತೇನೋ ಅವರನ್ನ ಶಿಕ್ಷಿಸ್ತೇನೆ ಎಂದ. ಎಷ್ಟು ವಿಶೇಷವಾದಂತಹ ಸಂಗತಿ. ಮೊದಲು ಗದರಿಸ್ತಾನೆ ಲವೋದಿಕೆ ಸಭೆಗೆ, ಆದ್ರೆ ಅವರನ್ನ ಕರೆಯುವಾಗ, ಸಲಹೆ ಕೊಡುವಾಗ ವಾಪಸ್ ಕರೀತಾನೆ. ಅವ್ರನ್ನ ವಾಪಸ್ ಕರೆಯುವಾಗ ಪ್ರೀತಿಯಿಂದ ಕರೀತಾನೆ, ಪ್ರೇಮದಿಂದ ಕರೀತಾನೆ, ಕರುಣೆಯಿಂದ ಕರೀತಾನೆ, ಕೃಪೆಯಿಂದ ಕರೀತಾನೆ. ಶಿಕ್ಷಿಸ್ತೀನಿ ಅಂತ ಹೇಳ್ತಾನೆ. ಆದ್ರೂ ಕೂಡ ನಮಗೆ ಆತನು ಸಲಹೆಗಳನ್ನ ಕೊಟ್ಟು ನಮ್ಮನ್ನ ಸರಿಪಡಿಸುವಂತನಾಗಿ. 2ನೇ ಸಂಗತಿ ಆತನು ಹೇಳುವುದೇನೆಂದ್ರೆ ಎಕ್ಸಾಲ್ಟ್ ಅಂದ್ರೆ ಆತನು ಎಚ್ಚರಿಸ್ತಾನೆ ಅಥವಾ ನಮಗೆ ಬುದ್ಧಿವಾದ ಹೇಳ್ತಾನೆ. ಏನಂದ್ರೆ ಬಿ ಅರ್ನೆಸ್ಟ್ ಎಂಬುದಾಗಿ, ಅಂದ್ರೆ ಆಸಕ್ತನಾಗಿರು ಎಂಬುದಾಗಿ. ಅನಂತರ ನನ್ನ ಕಡೆಗೆ, ದೇವರ ಕಡೆಗೆ ತಿರುಗಿಕೋ. ದೇರ್ ಇಸ್ ಎ ಚಾನ್ಸ್. ಯು ಹ್ಯಾವ್ ನಾಟ್ ಲಾಸ್ಟ್ ದ ವಾರ್. ಯುದ್ಧವನ್ನ ನೀನ್ ಸೋತಿಲ್ಲ. ಹೋರಾಟವನ್ನ ಮಾಡು, ಜಯಿಸುವಂತವನಾಗು, ನನ್ನ ಬಳಿಗೆ ಬರುವಂತವನಾಗು, ಆಸಕ್ತನಾಗಿ ಇರುವಂತವನಾಗು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತು. ತಿರುಗಿಕೋ ಎಂಬುದಾಗಿ ಹೇಳುವಾಗ ರೈಟ್ ಅಬೌಟ್ ಟರ್ನ್, ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಬೇಕು. ದೇವರ ಕಡೆಗೆ ನಿನ್ನ ಮುಖವನ್ನ ಮಾಡುವಾಗ ಲೋಕದ ಕಡೆಗೆ ನೀನು ಬೆನ್ನನ್ನ ಮಾಡುತ್ತೀಯ. ಆವಾಗ ನೋಡ್ರಿ, ದೇವರು ನಿನ್ನನ್ನ ಸ್ವೀಕರಿಸುವಂತವನಾಗಿದ್ದಾನೆ, ಅಪ್ಪಿಕೊಳ್ಳುವಂತವನಾಗಿದ್ದಾನೆ, ಬರಮಾಡಿಕೊಳ್ಳುವಂತವನಾಗಿದ್ದಾನೆ. ರಿಪೆಂಟೆನ್ಸ್ ಅಂಡ್ ಡಿಸಿಪ್ಲಿನ್ ಆಲ್ ಗೋಸ್ ಟುಗೆದರ್. ಪಶ್ಚಾತ್ತಾಪ ಪಡುವಂಥದ್ದು. ಸ್ವಾಮಿ ಅದೇ ಹೇಳೋದು, ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗೋ ಎಂಬುದಾಗಿ ಹೇಳುವಾಗ ದ ರಿಪೆಂಟೆನ್ಸ್ ಎಂಬುದಾಗ ಅಂದ್ರೆ ಒಂದು ಪಶ್ಚಾತ್ತಾಪ ಪಡುವಂತ ಒಂದು ಮನಸ್ಸು, ದುಃಖ ಪಡುವಂತ ಒಂದು ಮನಸ್ಸು, ಪಾಪಕ್ಕಾಗಿ ಕೊರಗುವಂತ ಮನಸ್ಸು, ಈ ತರ ಮಾಡಿಬಿಟ್ಟನಲ್ಲ ಅನ್ನುವಂತ ಒಂದು ಪಶ್ಚಾತ್ತಾಪ. ಥರ್ಸ್ಟಿಂಗ್ ಫಾರ್ ದ ರೈಚಸ್ನೆಸ್, ಆ ನೀತಿವಂತಿಕೆಗಾಗಿ ನಾವು ಬಾಯಾರಿದಂತ ಒಂದು ಮನಸ್ಸು. ಆ ಪಶ್ಚಾತ್ತಾಪ ಅನ್ನುವಂಥದ್ದು ಇಟ್ ಶುಡ್ ನಾಟ್ ಬಿ ಎ ರಿಗ್ರೆಟ್.
ಬರೀ ಅಯ್ಯೋ ಹಿಂಗ ಆಯ್ತಲ್ಲ ಅನ್ನುವಂತ ಸಂಗತಿ ಅಲ್ಲ. ಇಟ್ ಶುಡ್ ಬಿ ರಿಯಲ್ ರಿಪೆಂಟೆನ್ಸ್. ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತಾ ಬರುವ ಹಾಗೆ, ರೋಮಾಪುರ ಪತ್ರಿಕೆಯಲ್ಲಿ ಅನ್ಸುತ್ತೆ ಇರ್ಲಿ, ಹೇಗೂ ನಾವಲ್ಲಿ ನೋಡ್ತಾ ಬರುವ ಹಾಗೆ ಪೌಲನು ಕೂಡ ಹೇಳುತ್ತಾ ಬರುವಂತೆ ಯಥಾರ್ಥವಾದಂತ ಒಂದು ಮಾನಸಾಂತರ ಅದು ನಮ್ಮಲ್ಲಿ ಇರುವಂತದ್ದು ಅದಾಗಿರ್ಬೇಕು ಪ್ರಿಯ. ಅದು ದೇವರು ಒಪ್ಪುವಂತ ಸಂಗತಿ ಅದಾಗಿರ್ತದೆ. ಯಾವ ರೀತಿಯಾಗಿ ದೇವರು ಕರೆಯುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ತಿಮೋತಿ 1ನೇ ಅಧ್ಯಾಯ 6ನೇ ವಚನ ಒಂದು ವಾಕ್ಯವನ್ನು ನೋಡೋಣ. 2ನೇ ತಿಮೋತಿ 1ನೇ ಅಧ್ಯಾಯ 6ನೇ ವಚನ. ಪೌಲನು ತಿಮೋತಿಯನಿಗೆ ಬರೆಯುವಾಗ ಹೇಳುವಂತ ಒಂದು ಮಾತು ಏನಂದ್ರೆ, 2ನೇ ತಿಮೋತಿ 1ನೇ ಅಧ್ಯಾಯ 6ನೇ ವಚನ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನ ಇಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ ಎಂಬುದಾಗಿ. ಅಂದ್ರೆ ಆ ರಿಪೆಂಟೆನ್ಸ್ ಹೇಗಿರಬೇಕೆಂಬುದಾಗಿ ಹೇಳುವಾಗ ನೋಡ್ರಿ, ನಮ್ಮ ಹೊಂದಿರುವಂತ ಕೃಪಾವರಗಳು ಅದು ಪ್ರಜ್ವಲಿಸಬೇಕು. ಇಟ್ ಶುಡ್ ಬ್ರೈಟನ್, ಅದು ಬೆಳಕು ಕೊಡುವಂತದ್ದಾಗಿರ್ಬೇಕು. ಆ ರೀತಿ ಕ್ರಿಸ್ತನಿಗಾಗಿ ನಾವು ಜೀವಿಸುವಂತವರಾಗಿರ್ಬೇಕು ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಕಡೆದಾಗಿ ನಾವು 20ನೇ ವರ್ಷಕ್ಕೆ ಬರುವಂತವರಾಗಿರೋಣ. ಬಹಳ ದುಃಖಕರವಾದಂತ ಒಂದು ಸಂಗತಿಯನ್ನ ನಾವಿಲ್ಲಿ ನೋಡ್ತೇವೆ. ವಿಶೇಷವಾದಂತ ರೀತಿಯಲ್ಲಿ ನಾವಿಲ್ಲಿ ನೋಡುವಾಗ ಈ ವಾಕ್ಯವನ್ನು ಹೀಗೆ ಓದ್ತೇವೆ ಪ್ರಿಯರೇ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ ಇವತ್ತಿನ ದಿವಸ? ಬಾಗಿಲಿನ ಹೊರಗೆ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಬಾಗಿಲಿನ ಹೊರಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವಾಗಿದ್ದೇವೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನ ನಾವು ಹೀಗೆ ಓದ್ತೇವೆ. ಏನಂದ್ರೆ, ಎಲ್ಲಿ 2-3 ಜನರು ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ. ಇದು ಇರಬೇಕಾದಂತ ಸ್ಥಳ. 2ನೇ ಅಧ್ಯಾಯ ಅಥವಾ 1ನೇ ಅಧ್ಯಾಯ ಪ್ರಕಟಣೆಯಲ್ಲೂ ನಾವು ಓದ್ತೇವೆ. ಆನಂತರ 9ನೇ ವಚನದಲ್ಲಿ, ಆನಂತರ 2ನೇ ಅಧ್ಯಾಯ ಪ್ರಕಟಣೆ 1-2 ವಚನದಲ್ಲಿ ನೋಡ್ತೇವೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವಾತ. 7 ದೀಪಸ್ತಂಭಗಳು ಅಂದ್ರೆ ಸಭೆಗಳು. ಸಭೆಗಳ ಮಧ್ಯದಲ್ಲಿ ನಡೆದಾಡುವಾತನು, ಸಭೆಗಳ ಮಧ್ಯದಲ್ಲಿ ಇರಬೇಕಾದತನು. ಲವೋದಿಕೀಯ ಸಭೆಯ ಸ್ಥಿತಿ, ನಿನ್ನ ವೈಯಕ್ತಿಕ ಜೀವಿತದ ಸ್ಥಿತಿ ಎಲ್ಲಿಗೆ ತಲುಪಿದೆ ಎಂಬುದಾಗಿ ಹೇಳುವಾಗ, ನಿನ್ನ ಮಧ್ಯದಲ್ಲಿ ಕ್ರಿಸ್ತನು ಇಲ್ಲ, ಸಭೆಯ ಮಧ್ಯದಲ್ಲಿ ಕ್ರಿಸ್ತನು ಇಲ್ಲ. ಒಂದು ವೇಳೆ ಸಭೆಯ ಮಧ್ಯದಲ್ಲಿ ಕ್ರಿಸ್ತನು ಇಲ್ಲ ಅನ್ನುವಂಥದ್ದು ಅಷ್ಟು ಸಮಂಜಸವಾಗಿ ಕಾಣುವಂಥದ್ದಲ್ಲ. ಯಾಕಂದ್ರೆ 2 ಕಾರಣಗಳನ್ನ ನಾನು ನಿಮ್ಗೆ ಹೇಳುವಂತವನು ಆಗಿರ್ತೇನೆ. ನೋಡ್ರಿ, ಇದನ್ನ ಒಂದು ನಿಮಿಷ ಗಮನವಿಟ್ಟು ಕೇಳಿಸಿಕೊಳ್ಳುವಂತವರಾಗಿದೆ. ಒಂದು ಏನು ಎಂಬುದಾಗಿ ಹೇಳುವಾಗ, ಅಟ್ ದ ಡೋರ್ ಎಂಬುದಾಗಿ ಹೇಳುವಾಗ ಕೆಲವರು ಅದನ್ನ ತಾತ್ಪರ್ಯ ಮಾಡುವುದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಸಭೆ ಎಂಬ ಬಾಗಿಲಿನಲ್ಲಿ ನಿಂತಿದ್ದಾನೆ ಎಂಬುದಾಗಿ ಅರ್ಥ. ಸಭೆ ಎಂಬ ಬಾಗಿಲಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಲುಪಿದ್ದಾನೆ ಎಂಬುದಾಗಿ ಅರ್ಥೈಸಿಕೊಳ್ಳುವಾಗ ಅವರ ತಾತ್ಪರ್ಯವೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಹತ್ರವಾಗಿದೆ, ಆದ್ರಿಂದ ಸಭೆ ಎಂತ ಅಧೋಗತಿಗೆ ಹೋಗಿದೆ ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಬರೋಣದ ಹತ್ರವಾಗುಂಟು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. 1-2 ವಾಕ್ಯಗಳನ್ನು ಅವರು ಹೇಳ್ತಾರೆ. 24ನೇ ಅಧ್ಯಾಯ ಮತ್ತಾಯ 24, ಸ್ವಲ್ಪ ಜಲ್ದಿ ಹೋಗೋಣ ಯಾಕಂದ್ರೆ ನಾನು ಇವತ್ತಿದನ್ನ ಮುಗಿಸ್ಬೇಕು ಅಂತ ಇದ್ದೀನಿ. ಹೇಗೂ 24ನೇ ಅಧ್ಯಾಯ 33ನೇ ವಚನ ಹೀಗೆ ಓದ್ತೇವೆ. ಹಾಗೆ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ, ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ ಎಂಬುದಾಗಿ. ಬಾಗಿಲಲ್ಲೇ ಅದೇ ಅಂದ್ರೆ ಎಂಬುದಾಗಿ ಹೇಳುವಾಗ, ಆ ಬಾಗಿಲು ಎಂಬುದಾಗಿ ಹೇಳುವಾಗ ಅದು ಸಭೆಯ ಬಾಗಿಲಲ್ಲಿ ಅದೇ ಎಂಬುದಾಗಿ ಕ್ರಿಸ್ತನು ಹೇಳ್ತಾ ಇದ್ದಾನೆ ಎಂಬುದಾಗಿ ಅವ್ರು ಹೇಳುವಂತ ಸಂಗತಿ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ಯಾಕೋಬ 5:9. ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ ಎಂಬುದಾಗಿ ಹೇಳುವಂತಹ ಸಂಗತಿಯನ್ನ ಯಾಕೋಬನು ಕೂಡ ಪ್ರಸ್ತಾಪಿಸಿ ತಿಳಿಸ್ತಾನೆ. ಅಂದ್ರೆ ಬಾಗಿಲು ಎಂಬುದಾಗಿ ಹೇಳುವಾಗ ಇಲ್ಲಿ ಈ ಬಾಗಿಲನ್ನ ಸಭೆಯ ಬಾಗಿಲಿಗೆ ಕ್ರಿಸ್ತನು ಬಂದು ನಿಂತಂತ ಸ್ಥಿತಿ, ಅವಾಗ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಎಂಬುದಾಗಿ ಈ ವಾಕ್ಯಗಳಲ್ಲಿ ಹೇಳುವಂತದ್ದನ್ನ ತೆಗೆದುಕೊಂಡು ಅವರು ತಾತ್ಪರ್ಯಗಳನ್ನ ಮಾಡುವಂತವರಾಗಿರ್ತಾರೆ, ವ್ಯಾಖ್ಯಾನಿಸ್ತಾರೆ. ಆದ್ರೆ ಅದು ಕೂಡ ತಪ್ಪಾಗ್ತದೆ. ಸ್ವಾಮಿ ಸಭೆಯ ಬಾಗಿಲಲ್ಲಿ ನಿಂತಿರುವಾಗ ಕ್ರಿಸ್ತನ ಬರೋಣ ಹತ್ತಿರವಾಗುತ್ತದೆ ಅನ್ನುವಂಥದ್ದು ಸರಿಯಾದಂತ ತಾತ್ಪರ್ಯವಲ್ಲ. ವಾಕ್ಯದಲ್ಲಿ ಎಲ್ಲಿಯೂ ಕೂಡ ಕ್ರಿಸ್ತನ ಬರೋಣವನ್ನ ಸ್ವಾಮಿ ಸಭೆಯ ಬಾಗಿಲಲ್ಲಿ ನಿಂತಂತ ವಿಷಯಕ್ಕೆ ಹೋಲಿಸಲ್ಪಟ್ಟಂತದ್ದನ್ನ ನಾವು ನೋಡೋದಿಲ್ಲ. 2ನೇ ಸಂಗತಿ ಏನಂದ್ರೆ, ಕ್ರಿಸ್ತನ ಬರೋಣ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ಹೇಳುವಾಗ ಮತ್ತಾಯನ ಸುವಾರ್ತೆ 24:36 ನೋಡುವ ಹಾಗೆ, ಅದು ನನ್ನ ತಂದೆಗೆ ಗೊತ್ತೇ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ, ಪರಲೋಕದ ದೇವದೂತರಿಗೂ ಗೊತ್ತಿಲ್ಲ.
ಸೊ ಕಮಿಂಗ್ ಆಫ್ ಕ್ರೈಸ್ಟ್ ಡಿಪೆಂಡ್ಸ್ ಆನ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತದ ಮೇಲೆ ಅದು ಆಧಾರಗೊಂಡಿದೆ. ದೇವರು ಹೇಳುವಾಗ ಸ್ವಾಮಿ ಬರ್ತಾನೆ. ಸಭೆ ಬಾಗಿಲಲ್ಲಿ ಇದ್ದಾನೆ ಎಂದಾಗ ಹೇಳುವಾಗ ಸ್ವಾಮಿ ಬರ್ತಾನೆ ಎಂದಾಗ ಅರ್ಥವಲ್ಲ. ಅದರಿಂದ ಸಭೆಯ ಹೊರಗಡೆ ಸ್ವಾಮಿ ಇದ್ದಾನೆ ಅನ್ನುವಂಥದ್ದು ಕೂಡ ಅಷ್ಟು ಸರಿಯಾದಂತ ಮಾತು ಬರೋದಿಲ್ಲ. ಆ ವಾಕ್ಯ ನಾವು ಹಾಗೆ ಅರ್ಥೈಸಿಕೊಳ್ಳುವಂತವ್ರು ಆಗಿರಬಾರದು. ಅಲ್ಲಿ 3ನೇ ಅಧ್ಯಾಯ ಪ್ರಕಟಣೆ 20ನೇ ವಚನವನ್ನ. ಅನಂತರ 2ನೇ ತಾತ್ಪರ್ಯ ವ್ಯಾಖ್ಯಾನ ಏನೆಂಬುದಾಗಿ ಹೇಳುವಾಗ, ಒಂದು ವೇಳೆ ಲಹೋದಿಕೆಯ ಸಭೆಯಿಂದ ಹೊರಗಿದ್ದಾನೆ ಎಂಬುದಾಗಿ. ಲಹೋದಿಕೆಯ ಸಭೆ ಎಂಬುದಾಗಿ ಹೇಳುವಾಗ, ಲಹೋದಿಕೆಯ ರೀತಿಯಲ್ಲಿರುವಂತ ಈ ದಿನಮಾನಗಳ ಸಭೆಗಳಲ್ಲಿ ಆ ಗುಣಗಳನ್ನ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀತಿವಂತಿಕೆಯಲ್ಲಿ ಬಿದ್ದೋದಂತ ಸಭೆಗಳಲ್ಲಿ ಕ್ರಿಸ್ತನು ಇರುವುದಿಲ್ಲ. ಆತನು ಆ ಸಭೆಯಿಂದ ಹೊರಗಿರ್ತಾ ಇದ್ದಾನೆ ಎಂಬುದಾಗಿ ಕೆಲವರು ವ್ಯಾಖ್ಯಾನಿಸ್ತಾರೆ. ಅದು ಕೂಡ ತಪ್ಪಾದ ವ್ಯಾಖ್ಯಾನ. ಯಾಕಂದ್ರೆ ಸಭೆಯ ಮಧ್ಯದಲ್ಲಿ ತಪ್ಪುಗಳು, ದೋಷಗಳು, ಪಾಪಗಳು ಬರಬಾರದೆಂಬುದಾಗಿಲ್ಲ. ವಿಶ್ವಾಸಿಯಾದವನು ಮತ್ತೆ ಪಾಪವನ್ನ ಮಾಡಬಾರದೆಂಬುದಾಗಿಲ್ಲ. ಪಾಪವನ್ನ ಮಾಡ್ತಾನೆ, ಆದ್ರೆ ನಾನು ಇದನ್ನು ಹೇಳ್ತೀನಿ ಎಂಬುದಾಗಿ ಪಾಪ ಮಾಡ್ಲಿಕ್ಕೆ ನಾವು ಹೋಗುವಂತವ್ರಾಗಿರಬಾರದು. ಆದ್ರೆ ತಪ್ಪುಗಳನ್ನ ಪಾಪಗಳನ್ನ ಮಾಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಿಟ್ಟು ಹೋಗುವಂತವನಲ್ಲ, ಅಥವಾ ಪವಿತ್ರಾತ್ಮನು ನಮ್ಮನ್ನು ತೊರೆಯುವಂತವನಲ್ಲ. ಪವಿತ್ರಾತ್ಮನು ನಮ್ಮ ಜೊತೆಯಲ್ಲೇ ಇರುವಂತವನು. ಹಾಗಾಗಿ ಲವೋದಿಕೆ ಸಭೆಯಲ್ಲಿ ಅನೀತಿವಂತಿಕೆ ಬಂತು, ಆದ್ರಿಂದ ಕ್ರಿಸ್ತನು ಹೊರಗೊರಟೋದ ಅನ್ನೋದಾದ್ರೆ ಅದು ಕೂಡ ತಪ್ಪಾದಂತ ವ್ಯಾಖ್ಯಾನವೇ ಅದಾಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದ್ರೆ ಇಲ್ಲಿ ಏನಾಗಾದ್ರೆ ಸ್ವಾಮಿ ಬಾಗಿಲಲ್ಲಿ ನಿಂತ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಅದನ್ನು ನಾವು ಈ ರೀತಿಯಾಗಿ ಒಂದು ಸ್ಪಷ್ಟತೆ ಕೊಡುವಂತ ಅರ್ಥ ಮಾಡ್ಕೊಳ್ಬಹುದು. ಏನಂದ್ರೆ ಸಭೆಯಲ್ಲಿರುವಂತ ಪ್ರತಿ ವ್ಯಕ್ತಿಯ ಹೃದಯವೆಂಬ ಬಾಗಿಲಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಂತುಕೊಂಡಿದ್ದಾನೆ ಎಂಬುದಾಗಿ. ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಸ್ವಾಮಿಯನ್ನ ನಾವು ಹೊರಗಡೆ ಇಟ್ಟಿದ್ದೇವೆ. ಸಭೆಯಾಗಿ ಆತನ ಹೊರಗಡೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆತನ ಸಭೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ಆತನ ನಡೆದಾಡ್ತಾನೆ. ಎಲ್ಲಿ 2-3 ಜನರು ಸೇರ್ತಾರೋ ಅವರ ಮಧ್ಯದಲ್ಲಿ ಆತನ ಇರ್ತಾನೆ. ಒಂದು ಒಳ್ಳೆ ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ ಕೊರಿಂಥ ಸಭೆ, 1ನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಪೌಲನು ಆ ಸಭೆಯನ್ನ ಎಷ್ಟು ಗದರಿಸ್ತಾನೆ, ಅದರ ಪಾಪಕ್ಕಾಗಿ ಗದರಿಸ್ತಾನೆ. ಆದ್ರೆ ಅಲ್ಲಿ ಸ್ವಾಮಿ ಇಲ್ಲ ಅಂತ ಅಲ್ಲ, ಅಲ್ಲಿ ಜಾರತ್ವ ಇದೆ ನಿಮ್ಮ ಮಧ್ಯದಲ್ಲಿ ಎಂಬುದಾಗಿ ಹೇಳ್ತಾನೆ ಪೌಲನು. ಆದ್ರೆ ಆ ಸಭೆಯಲ್ಲಿ ಸ್ವಾಮಿ ಇರ್ಲಿಲ್ಲ ಅಂತ ಅಲ್ಲ, ಆ ಸಭೆ ಇತ್ತು, ನಡೀತಾ ಇತ್ತು. ಆದ್ರೆ ಅದ್ರ ಮಧ್ಯದಲ್ಲಿ ತಪ್ಪಿತ್ತು, ಪಾಪ ಇತ್ತು. ಹೀಗೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಹೃದಯವೆಂಬ ಬಾಗಿಲಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಂತುಕೊಂಡಿದ್ದಾನೆ. ಪ್ರಿಯರೇ, ಒಂದು ವೇಳೆ ನಾವು ಆತನ ಹೊರಗೆ ಇಟ್ಟಿದಂತವರಾಗಿದ್ದೇವೆ. ಈ ಲೋಕದಲ್ಲಿ ಬಂದಾಗ ಸ್ವಾಮಿಗೆ ತಲೆ ಇಡುವಷ್ಟು ಜಾಗವಿರಲಿಲ್ಲ. ನಾವು ನೋಡ್ತೇವೆ, ಸಮಾರ್ಯ ಹಳ್ಳಿಯ ಆ ಬಾವಿಯ ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ಆತನು ಕುತ್ಕೊಂಡಿದ್ದ, ಸುಡು ಬಿಸಿಲಿನಲ್ಲಿ. ಪರಲೋಕದಲ್ಲಿ ಸಿಂಹಾಸನಾಸೀನನಾಗಿದ್ದಂತ ಆತನ ಸ್ಥಿತಿ ನನಗಾಗಿ ನಿನಗಾಗಿ ಈ ಲೋಕದಲ್ಲಿ ಎಂತ ಸ್ಥಿತಿ ಇತ್ತು. ಹಾಗಾದ್ರೆ ಆತನು ಆ ಸಿಂಹಾಸನವನ್ನ ಬಿಟ್ಟು ಬಂದವನು, ಮರಣವನ್ನ ಗೆದ್ದು ಪಾಪವನ್ನ ಜಯಿಸಿ ಪುನರುತ್ಥಾನ ಹೊಂದಿ ಸಿಂಹಾಸನವನ್ನ ಈಗ ಆಸೀನನಾಗಿರುವಂತ ಆತನನ್ನ ನಾವು ಮತ್ತೆ ನಮ್ಮ ಹೃದಯಗಳಿಂದ ಹೊರಗಿಡ್ತೀವಿ ಅಂದ್ರೆ, ಹಾಗಾದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ? ನಿನ್ನ ಜೀವಿತ ಯಾವ ರೀತಿ ಇದೆ? ಇದನ್ನ ನಾವು ಆಲೋಚಿಸ್ತಾ ಇದ್ದೇವೆ, ಪರೀಕ್ಷಿಸಿಕೊಳ್ತಾ ಇದ್ದೇವೆ. ನನ್ನ ಹೃದಯದಲ್ಲಿ ನಿಂತುಕೊಂಡು ಆತನ ತಟ್ಟಬೇಕು. ಆತನ ಹೇಳ್ತಾನೆ, ನಾನು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ. ಕನ್ಸಿಸ್ಟೆಂಟ್ಲಿ ಇಸ್ ನಾಕಿಂಗ್ ಆನ್ ಅವರ್ ಡೋರ್, ಸ್ಟ್ಯಾಂಡಿಂಗ್, ನಿಂತುಕೊಂಡು ಕ್ಯಾನ್ ವಿ ಮೇಡ್ ಹಿಮ್ ಟು ವೆಯ್ಟ್, ಮೇಕ್ ಹಿಮ್ ಟು ವೆಯ್ಟ್. ಆತ ನಮಗಾಗಿ ಕಾದುಕೊಂಡಿರುವ ಹಾಗೆ ಮಾಡಬಹುದಾ? ಆತರ ಜೀವಿತ ನಾವು ಜೀವಿಸಬಹುದಾ? ಆತನ ಆಶೆ, ಆ ತಟ್ಟುವಂಥದ್ದು ಆತನ ಆಶೆಯನ್ನ ತೋರಿಸ್ತದೆ. ಏನ್ ಆಶೆ? ಕೆಳಗಡೆ ಓದ್ತೇವೆ ನೋಡ್ರಿ, ನಾನು ನನ್ನ ಶಬ್ದವನ್ನ ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಗಾಡ್ ವಾಂಟ್ಸ್ ಟು ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಅಸ್. ಕ್ರಿಸ್ತನು ಮತ್ತೆ ಕಡಿದು ಹೋಗಿರುವಂತಹ ಸಂಬಂಧವನ್ನ ಪುನರ್ ಸ್ಥಾಪಿಸ್ಲಿಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. ಈಸ್ ಪ್ಲೀಡಿಂಗ್ ಇನ್ ದ ಡೋರ್. ಬಾಗಿಲಲ್ಲಿ ನಿಂತ್ಕೊಂಡು ಆತನ ಕೇಳ್ತಾ ಇದ್ದಾನೆ. ಏನಂದ್ರೆ ಈ ವಾಂಟ್ಸ್ ಟು ಪೆನೆಟ್ರೇಟ್ ಇನ್ಸೈಡ್, ಅಂದ್ರೆ ಆತನು ಒಳಗಡೆ ತೂರಿ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಒಂದು ವೇಳೆ ನೀನು ಅವಕಾಶ ಕೊಡುವುದಾದ್ರೆ ನನ್ನ ಜೊತೆಯಲ್ಲಿ ಬಂದು ಆತನು ಊಟ ಮಾಡುವಂತವನಾಗಿದ್ದಾನೆ. ಕ್ರಿಸ್ತನ ಜೊತೆ ಊಟ ಮಾಡುವಂಥದ್ದು ಅಂದ್ರೆ ಎಂತ ವಿಶೇಷವಾದಂತಹ ಸಂಗತಿ. ನಾವು ಅದನ್ನ ಮಾಡ್ಲಿಕ್ಕೆ ಇಷ್ಟಪಡುವಂತವರಾಗಿದ್ದೇವೆ. ಒಂದು ವೇಳೆ ಕ್ರಿಸ್ತನ ಆ ರೀತಿ ಒಳಗೆ ಬರುವಾಗ ಒಂದು ಪರಿಪೂರ್ಣವಾದ ಬದಲಾವಣೆ ನನ್ನಲ್ಲಿ ನಿನ್ನಲ್ಲಿ ಉಂಟಾಗ್ತದೆ. ಎ ಬಾರ್ನ್ ಅಗೈನ್ ಪರ್ಸನ್, ಹೊಸದಾಗಿ ಹುಟ್ಟಿದಂತಹ ಮನುಷ್ಯನು, ಎ ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿಯಾದನು. 2ನೇ ಕೊರಿಂಥ 5:17. ಅನಂತರ ನಾವು ನೋಡ್ತೇವೆ, ನಾವು ನಮ್ಮಲ್ಲೇ ನೂತನರಾಗಿ ನಾವು ಇರುವಂತವರಾಗಿರ್ತೇವೆ, ಅಥವಾ ನೂತನ ವ್ಯಕ್ತಿಗಳಾಗಿರ್ತೇವೆ. ಅಂದ್ರೆ ಕೊಲಸ್ಯ 3ನೇ ಅಧ್ಯಾಯ 10ನೇ ವಚನ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 14-15ನೇ ವಚನ.
ಅನಂತರ ನಾವು ನೋಡ್ತೇವೆ ವಿ ವಿಲ್ ಬಿ ಇಂಪೆರಿಷಬಲ್, ನಾವೆಂದಿಗೂ ನಾಶವಾಗ್ಲಿಕ್ಕೆ ಸಾಧ್ಯವಿಲ್ಲ. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. ಅನಂತರ ನಾವು ನೋಡ್ತೇವೆ ವಿ ವಿಲ್ ಹ್ಯಾವ್ ಎ ಡಿವೈನ್ ನೇಚರ್, ದೈವಿಕವಾದಂತ ಸ್ವಭಾವಗಳನ್ನ ಗುಣಗಳನ್ನ ನಾವು ಹೊಂದಿದಂತವರಾಗಿರ್ತೇವೆ. 2ನೇ ಪೇತ್ರ 1ನೇ ಅಧ್ಯಾಯ 4ನೇ ವಚನ. ದೈವ ಸ್ವಭಾವಗಳನ್ನ ಹೊಂದಿದ್ದೀರಲ್ಲ ನೀವು, ಪೇತ್ರನ ಹೇಳ್ತಾ ಬರ್ತಾನೆ. ಆ ಗುಣಗಳನ್ನ, ಆ ಸ್ವಭಾವಗಳನ್ನ ನಾವು ಅದನ್ನ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯವನ್ನ ತಲುಪುವುದಕ್ಕೆ ನಾವು ನಮ್ಮನ್ನ ಬದಲಾವಣೆ ಮಾಡಿಕೊಳ್ಳುವಂತರಾಗಿರ್ಬೇಕು. ನೋಡಿ, ನಿಮ್ಮೊಟ್ಟಿಗೆ ಊಟ ಮಾಡ್ತೇನೆ ಎಂದಾಗ ಹೇಳುವಾಗ ಕಂಪ್ಯಾನಿಯನ್, ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್, ಆತನ ಅನ್ಯೋನ್ಯತೆಯನ್ನು ನಾವೆಷ್ಟು ಬಯಸ್ತೇವೆ, ಆತನ ಪ್ರಸನ್ನತೆಯನ್ನ ನಾವೆಷ್ಟು ಬಯಸ್ತೇವೆ, ಆತನ ವ್ಯಕ್ತಿತ್ವವನ್ನ ನಾವೆಷ್ಟು ಪ್ರೀತಿಸ್ತೇವೆ, ಆತನ ಮಾತುಗಳನ್ನ ನಾವೆಷ್ಟು ಕೇಳಿಸ್ಕೊಳ್ತೇವೆ, ಆತನೊಡನೆ ನಾವೆಷ್ಟು ಮಾತಾಡ್ತೇವೆ, ಆತನು ನಮ್ಮನ್ನ ಎಷ್ಟರ ಮಟ್ಟಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳನ್ನ ಕೊಡ್ತೇವೆ, ಆತ ನಮ್ಮನ್ನ ಬಲಪಡಿಸ್ಲಿಕ್ಕೆ ಎಷ್ಟು ಅವಕಾಶಗಳನ್ನ ಕೊಡ್ತೇವೆ, ಆತ ನಮ್ಮೆಲ್ಲಾ ಅವಶ್ಯಕತೆಗಳನ್ನ ಆತನು ತೀರಿಸುವಂತವನಾಗಿದ್ದಾನೆ. ಈಸ್ ದ ಪ್ರೊವೈಡರ್. ಆತನ ಪ್ರೀತಿ, ಆತನ ಶಾಂತಿ, ಆತನ ಸಮಾಧಾನ ನಮ್ಮಲ್ಲಿ ನಿನ್ನಲ್ಲಿ ಯಾವಾಗಲೂ ನೆಲೆಸುವಂತದ್ದಾಗಿದೆಯಾ ಪ್ರಿಯರೇ? ಕರ್ತನಾದ ಯೇಸು ಕ್ರಿಸ್ತನ ಆ ಸಮಾಧಿ ತೆರೆಯಲ್ಪಟ್ಟಿತು. ಯಾಕೆ ಎಂಬುದಾಗಿ ಹೇಳುವಾಗ ವಾಕ್ಯಗಳು ನಮಗಾಗಿ ತೆರೆಯಲ್ಪಡಲಿಕ್ಕೆ, ವಾಕ್ಯಗಳು ನಮಗಾಗಿ ತೆರೆಯಲ್ಪಡುವಾಗ ನಮ್ಮ ಕಣ್ಣುಗಳು ತೆರೆಯಲ್ಪಡುವಂತದ್ದು ಅದಾಗಿದೆ. ಎಮ್ಮಾವುಸ್ ಎಂಬುವಂತ ಮರಣದಿಂದ ಸಮಾಧಿಯಿಂದ ಹೊರಗೆ ಬಂದಂತವನು ಅವರಿಗೆ ವಾಕ್ಯಗಳನ್ನ ತೆರೆದು ಹೇಳುತ್ತಾ ಬಂದ. ವಾಕ್ಯಗಳನ್ನ ತೆರೆದು ಹೇಳುತ್ತಾ ಬರುವಾಗ ನಾವು ನೋಡ್ತೇವೆ ಮುಂದೆ ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ. ಪ್ರಿಯರೇ, ಎಂತಹ ವಿಶೇಷವಾದ ಸಂಗತಿ. ಕಡೆಯದಾಗಿ ನಾವು ಒಂದು ವಾಗ್ದಾನವನ್ನ ನಾವು ನೋಡ್ತೇವೆ. ದೇವರು ನಮಗೆ ಯಾವಾಗ್ಲೂ ವಾಗ್ದಾನ ಸ್ವರೂಪನಾಗಿದ್ದಾನೆ. ಆ ವಾಗ್ದಾನ ಎಂದಿಗೂ ಬಿದ್ದು ಹೋಗುವಂತದ್ದಲ್ಲ. 21 ಮತ್ತು 22ನೇ ವಚನ. ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯವೊಂದವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಬಾಯಿಂದ ಕಾರ್ತೇನೆ ಎಂಬುದಾಗಿ ಪ್ರಾರಂಭದಲ್ಲಿ ಹೇಳಿದ. ಕಾರ್ತೇನೆ ಎಂಬುದಾಗಿ ಹೇಳುವಾಗ ವಾಂತಿ ಮಾಡ್ತೇನೆ ಎಂಬುದಾಗಿ ಅರ್ಥ. ಅಂತ ಏಸಿಗೆ ಆದಂತ ನಮ್ಮನ್ನ ಒಂದು ವೇಳೆ ನಾವು ಕ್ರಿಸ್ತನ ಬಳಿಗೆ ಮತ್ತೆ ತಿರುಗುವಾಗ, ಪುನರ್ಸ್ಥಾಪಿಸಲ್ಪಡುವಾಗ, ಆತನ ಹಿಂಬಾಲಿಸುವಾಗ ಆತನ ಹೇಳ್ತಾನೆ, ನಿನ್ನನ್ನ ಎಲ್ಲಿ ಕೂರ್ಸ್ಕೊಳ್ತಾನೆ? ಸಿಂಹಾಸನದಲ್ಲಿ ನನ್ನ ಜೊತೆಯಲ್ಲಿ ಕೂರ್ಸ್ಕೊಳ್ತಾನೆ. ಪ್ರಿಯರೇ, ಎಂತ ಬಾಧ್ಯತೆ, ಎಂತ ಭಾಗ್ಯಶೀಲತೆ. ಹೌ ಮಚ್ ವಿ ಕ್ಯಾನ್ ಎಂಜಾಯ್, ಎಷ್ಟು ನಾವು ಸಂತೋಷ ಪಡಬಹುದು, ಆನಂದಿಸಬಹುದು. ಆತನ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತ ಒಂದು ವಿಶೇಷವಾದಂತ ಜೀವಿತ ಕರ್ತನಾದ ಯೇಸು ಕ್ರಿಸ್ತನು ನನಗೆ ನಿನಗೆ ಕೊಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ಆತನ ಸಿಂಹಾಸನದಲ್ಲಿ ಕೂತುಕೊಳ್ಳುವುದು ಅಂದಾಗ ಹೇಳುವಾಗ ದೇರ್ ಇಸ್ ಎ ಅಥಾರಿಟಿ ಫಾರ್ ಅಸ್. ನಮಗೊಂದು ಅಧಿಕಾರವನ್ನ ಕೊಡ್ತಾನೆ. ವಿ ಕ್ಯಾನ್ ಡೂ ದ ಅಡ್ಮಿನಿಸ್ಟ್ರೇಷನ್. ನಾವು ಆ ಅಧಿಕಾರದಿಂದ ಅನೇಕ ಸಂಗತಿಗಳನ್ನ ಪರಲೋಕದಲ್ಲಿ ನಡೆಸುವಂತವ್ರು ನಾವು ಆಗಿರ್ತೇವೆ, ಕಾರ್ಯಗಳನ್ನ ಮಾಡುವಂತವ್ರು ನಾವು ಆಗಿರ್ತೇವೆ. ಎಷ್ಟು ವಿಶೇಷವಾದಂತ ಸಂಗತಿ. ಈ ವಿಲ್ ಗಿವ್ ಅಸ್ ಪೊಸಿಷನ್ಸ್, ನಮಗೆ ಸ್ಥಾನಮಾನಗಳನ್ನ ಕೊಡ್ತಾನೆ. ಈ ವಿಲ್ ಗಿವ್ ಅಸ್ ರಿವಾರ್ಡ್ಸ್, ಪ್ರತಿಫಲಗಳನ್ನ ಕೊಡ್ತಾನೆ. ಸಿಂಹಾಸನ ಅಂದ್ರೆ ಅಷ್ಟು ವಿಶೇಷವಾದಂತ ಅನೇಕ ವಾಗ್ದಾನಗಳುಂಟು. 12 ಸಿಂಹಾಸನದ ಮೇಲೆ ಕೂತಂತವರಾಗಿ ಇಸ್ರಾಯೇಲ್ ಜನಾಂಗಕ್ಕೆ ನೀವು ನ್ಯಾಯ ತೀರ್ಪು ಮಾಡ್ತೀರಾ. ನಾವು ಸಿಂಹಾಸನ ಮೇಲೆ ಕೂತಂತವರಾಗಿ ದೇವದೂತರಿಗೆ ತೀರ್ಪನ್ನ ಮಾಡುವಂತವರಾಗಿದ್ದೇವೆ. 2ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ, 1ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ನೋಡ್ರಿ, ಎಷ್ಟು ಸ್ಥಾನಮಾನ ನಮಗುಂಟು. ನಮ್ಮ ಸ್ಥಿತಿ ಏನಾಗಿತ್ತು? ಫೆಲೋಶಿಪ್, ಅನ್ಯೋನ್ಯತೆ, ದೇವರ ಮಕ್ಕಳು ಅನಿಸ್ಕೊಳ್ಳುವಂತ ಸಂಗತಿಗಳು, ಇದನ್ನೆಲ್ಲ ದೇವರು ಮಾಡುವಾಗ ಇಟ್ಸ್ ಎ ಗ್ಲೋರಿಯಸ್ ಪ್ರಾಮಿಸ್. ಒಂದು ಮಹಿಮೆ ಉಳ್ಳಂತಹ ಒಂದು ವಾಗ್ದಾನ ಅದಾಗಿದೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಸಿಂಹಾಸನ ಎಂಬುದಾಗಿ ಹೇಳುವಾಗ ರೂಲಿಂಗ್ ಅಂಡ್ ರೈನಿಂಗ್ ವಿತ್ ಕ್ರೈಸ್ಟ್ ಫಾರ್ ಎವರ್. ನಿತ್ಯತ್ವದಲ್ಲಿ ಆತನೊಡನೆ ನಾವು ಆಳುವಂತವರು ಮತ್ತು ಅಧಿಕಾರ ನಡೆಸುವಂತವರು. ಅಂಡ್ ವಿ ವಿಲ್ ಬಿ ಅಸೈನ್ ಡ್ಯೂಟೀಸ್ ಇನ್ ಹೆವನ್. ಪರಲೋಕದಲ್ಲಿ ನಮಗೆ ಅನೇಕ ಕೆಲಸ ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ ದೇವರು ವಹಿಸಿಕೊಡುವಂತನಾಗಿರ್ತಾನೆ. ವಿ ವಿಲ್ ರೂಲ್ ಅಂಡ್ ಓವರ್ ಸಿ ದ ಏಂಜಲ್ಸ್, ವರ್ಕ್ ಆಫ್ ಏಂಜಲ್ಸ್. ದೇವದೂತರು ಏನೇನ್ ಕೆಲಸ ಮಾಡ್ತಿದ್ದಾರೆ, ಸರಿ ಮಾಡ್ತಿದಾರೋ ಇಲ್ವೋ, ಅದನ್ನೆಲ್ಲಾ ಕೂಡ ನಾವು ನೋಡುವಂತರಾಗಿದ್ದೇವೆ. ವಿ ವಿಲ್ ಜಡ್ಜ್ ದ ಏಂಜಲ್ಸ್. ನಾವು ಆ ದೇವದೂತರನ್ನು ನಾವು ತೀರ್ಪು ಮಾಡುವಂತರಾಗಿರ್ತೇವೆ. ಇಂತಹ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ಆತನಾಗಿದ್ದಾನೆ. ಆತ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಲವೋದಿಕೆಯ ಸ್ಥಿತಿಗೆ ಹೋಗುವಂಥದ್ದು ಸರಿಯಾ ಪ್ರಿಯರೇ? ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಈ ಸಂಗತಿಗಳನ್ನ ನಾವು ಕಲಿಯುತ್ತಾ ಬರುವಾಗ ಕೆಲವು ವಿಷಯಗಳನ್ನು ಹೇಳಿ ನಾನು ನನ್ನ ಸಂದೇಶವನ್ನ ಮುಗಿಸುವಂತವನು ಆಗಿರುವಂತವನು ಆಗಿದ್ದೇನೆ. ನೋಡ್ರಿ, ಇಲ್ಲಿ ದ ಓಪನ್ ಡೋರ್ ಅಂಡ್ ದ ಕ್ಲೋಸ್ಡ್ ಡೋರ್ಸ್ ಎಂಬುದಾಗಿ ಫಿಲಡೆಲ್ಫಿಯಾ ಸಭೆಗೆ ಆತನ ಹೇಳುತ್ತಾ ಬಂದ. ಇಲ್ಲಿರುವಂತಹ ದುರವಸ್ಥೆ ಏನು ಎಂಬುದಾಗಿ ಹೇಳುವಾಗ ದ ಕ್ಲೋಸ್ಡ್ ಡೋರ್ಸ್, ಮುಚ್ಚಲ್ಪಟ್ಟಿರುವಂತಹ ಬಾಗಿಲು. ಒಂದು ವೇಳೆ
ಇದು ಈ ಲೋಕದ ಅಂತ್ಯವನ್ನು ಕೂಡ ಸೂಚಿಸುವಂತ ಸಂಗತಿ. ದ ನೈಟ್ ಈಸ್ ಫಾಲಿಂಗ್, ಕತ್ತಲೆ ಅನ್ನುವಂಥದ್ದು ಆವರಿಸುವಂತದ್ದಾಗಿದೆ. ದ ಡಾರ್ಕ್ನೆಸ್ ಇಸ್ ಕಾಂಕರಿಂಗ್, ಆ ಕತ್ತಲೆ ಅನ್ನುವಂಥದ್ದು ನಮ್ಮನ್ನ ಗೆಲ್ಲುವಂತದ್ದಾಗಿದೆ. ಎಷ್ಟು ಸಮಯ? 7 ವರ್ಷಗಳ ಕಾಲ ಸಂಕಟ ಮತ್ತು ಮಹಾಸಂಕಟ ಕಾಲದ ಸಮಯ. ಆದ್ರೆ ಆ ಸಮಯದಲ್ಲಿ ಸಭೆ ಎತ್ತಲ್ಪಟ್ಟಿರ್ತದೆ, ಲೋಕದಲ್ಲಿ ಬಿಡಲ್ಪಟ್ಟವರು. ಒಂದು ವೇಳೆ ನಮ್ಮಲ್ಲಿ ಯಾರಾದ್ರೂ ರಕ್ಷಣೆ ಹೊಂದದೇ ಇದ್ದಂತ ಪಕ್ಷದಲ್ಲಿ ಇದೇ ಆ ಸುಪ್ರಸನ್ನತೆಯ ಕಾಲ. ಆ 7 ವರ್ಷಗಳ ಸಂಕಟ ಮಹಾಸಂಕಟ ಕಾಲದಿಂದ ತಪ್ಪಿಸಿಕೊಳ್ಳುವಂತವರಾಗಿರಿ. ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಲ್ಲಲು ಇಷ್ಟಪಡುವಂತವರಾಗಿದ್ದೀರಾ, ಅಥವಾ ಕ್ರಿಸ್ತ ವಿರೋಧಿಯ ಮುಂದೆ ನಿಲ್ಲಲು ಇಷ್ಟಪಡುವಂತರಾಗಿದ್ದೀಯಾ? ತೀರ್ಮಾನಗಳನ್ನ ನಾವು ಮಾಡುವಂತವರು ನಾವಾಗಿರ್ಬೇಕು ಪ್ರಿಯರೇ. ಈ ಡಿಸ್ಪೆನ್ಸೇಷನ್ ಇಸ್ ಗೋಯಿಂಗ್ ಟು ಬಿ ಕ್ಲೋಸ್. ಈ ಸಭಾ ಕಾಲ ಯುಗ ಅನ್ನುವಂಥದ್ದು ಅಂತ್ಯವಾಗ್ಲಿಕ್ಕುಂಟು. ಅನಂತರ ನಾವು ನೋಡ್ತೇವೆ, ಇವತ್ತಿನ ದಿವಸ ಎಲ್ಲಾ ಸಭೆಗಳು ಈ ಲೋಕದಲ್ಲಿ ಇರುವಂತದ್ದಾಗಿದೆ. ಎಫೆಸಸ್ ಸಭೆ ಇಟ್ ಇಸ್ ಬಿನ್ ಕ್ಲೋಸ್ಡ್, ಅದು ಮುಚ್ಚಲ್ಪಟ್ಟಿದೆ. ಸ್ಮಿರ್ನಾ ಸಭೆ, ಪೆರ್ಗಮ ಸಭೆ ನೋ ಮೋರ್ ಎಕ್ಸಿಸ್ಟ್, ಅದು ಎಂದಿಗೂ ಕೂಡ ಇರುವಂತದ್ದಿಲ್ಲ. ತುವತೈರ ಸಭೆ, ರೋಮನ್ ಕ್ಯಾಥಲಿಸಂ ಅನ್ನುವಂಥದ್ದು ಇನ್ನೂ ಕೂಡ ಈ ಲೋಕದಲ್ಲಿ ಅಸ್ತಿತ್ವದಲ್ಲುಂಟು. ಸಾರ್ದಿಸ್ ಸಭೆ, ನಾಮಧೇಯ ಕ್ರೈಸ್ತತ್ವ ಅನ್ನುವಂಥದ್ದು ಇನ್ನೂ ಲೋಕದಲ್ಲಿ ಅಸ್ತಿತ್ವದಲ್ಲುಂಟು. ಫಿಲಡೆಲ್ಫಿಯಾ ಸಭೆ, ದುಃಖಭರಿತವಾದಂತಹ ಸಂಗತಿ, ಇವತ್ತು ಲವೋದಿಕ ಸಭೆಯಾಗಿ ಈ ಲೋಕದಲ್ಲಿ ಅದು ಜೀವಿಸ್ತಾ ಇದೆ. ಆದ್ರೆ ಸ್ವಾಮಿಯ ಇಷ್ಟ ಏನೆಂಬುದಾಗಿ ಹೇಳುವಾಗ ಆ ಸಭೆಯಲ್ಲಿ ಕೆಲವರು ಆತನನ್ನ ಪ್ರೀತಿ ಮಾಡುವಂತವರಿದ್ದಾರೆ. ಅಂತವರಲ್ಲಿ ನಾನು ನೀನು ಒಬ್ಬಳು ಆಗಿದ್ದೇವೆ. ಅದನ್ನ ನಾವು ಆಲೋಚನೆ ಮಾಡಿಕೊಳ್ಳುವಂತವರಾಗಿರೋಣ. ಡು ನಾಟ್ ಕನ್ಫೈನ್ ಕ್ರೈಸ್ಟ್ ಟು ಎ ಫೋಟೋ ಫ್ರೇಮ್. ಕರ್ತನಾದ ಯೇಸು ಕ್ರಿಸ್ತನನ್ನ ಒಂದು ಫೋಟೋ ಫ್ರೇಮ್ ಒಳಗೆ ಇಟ್ಟು ಮನೆಗಳಿಗೆ ತೂಗ ಹಾಕಬೇಡ್ರಿ. ಡು ನಾಟ್ ಕನ್ಫೈನ್ ಕ್ರೈಸ್ಟ್ ಯುವರ್ ಚೈನ್ ಲಾಕೆಟ್. ನಿಮ್ಮ ಕುತ್ತಿಗೆಯಲ್ಲಿ ತೂಗ ಹಾಕಿಕೊಳ್ಳುವಂತ ಆ ಲಾಕೆಟ್ಗೆ ಕ್ರಿಸ್ತನನ್ನ ಸೇರಿಸಿ ದೂಕಬೇಡ್ರಿ. ಅನೇಕರು ನಮ್ಮಲ್ಲಿ ಬಿಲೀವರ್ಸ್ ಅನ್ನುವಂಥವ್ರು ಹಾಕೊಂಡಿರ್ತಾರೆ ಚೈನ್ಗೆ ಒಂದು ಕ್ರಾಸ್ ಅನ್ನ. ಕ್ರಾಸ್ ಅಷ್ಟು ಸುಲಭನ? ನನ್ನ ಕುತ್ತಿಗೆಯಲ್ಲಿ ತೂಗಾಡುವಂಥದ್ದು ಕ್ರಾಸ್. ಆ ಕ್ರಾಸ್ ನಿನ್ನ ಹೃದಯದೊಳಗಿರಬೇಕು, ನಾಟ್ ಆನ್ ಮೈ ನೆಕ್. ಇಷ್ಟು ನಮಗೆ ಅರ್ಥವಾಗಲ್ಲ ಈಗಿನ ಕಾಲದಲ್ಲಿ. ಅಷ್ಟು ತಪ್ಪುಗಳನ್ನು, ವಿಶ್ವಾಸಿಗಳ ಕುರಿತು ನಾನು ಹೇಳ್ತಾ ಇದ್ದೇನೆ, ಅವಿಶ್ವಾಸಿಗಳ ಕುರಿತು ನಾನು ಹೇಳ್ತಾ ಇಲ್ಲ. ಡು ನಾಟ್ ಕನ್ಫೈನ್ ಇಸ್ ವರ್ಡ್ಸ್ ಟು ಯುವರ್ ಶೆಲ್ಫ್ಸ್. ಅಂದ್ರೆ ದೇವರ ವಾಕ್ಯವನ್ನ, ಸತ್ಯವೇದವನ್ನ ನಿಮ್ಮ ಶೆಲ್ಫ್ಗಳಲ್ಲಿ ಭದ್ರವಾಗಿ ಇಟ್ಬಿಡ್ಬೇಡ್ರಿ, ಅದನ್ನ ತೆಗೆದುಕೊಳ್ಳ್ರಿ. ಡು ನಾಟ್ ಕನ್ಫೈನ್ ಕ್ರೈಸ್ಟ್ ಟು ದ ಚರ್ಚಸ್ ಓನ್ಲಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಸಭೆಯಲ್ಲಿ ಮಾತ್ರ ಕೂಡಿ ಹಾಕಬೇಡ್ರಿ. ಡು ನಾಟ್ ಕನ್ಫೈನ್ ಕ್ರೈಸ್ಟ್ ದ ಕ್ರಾಸ್. ಆತನನ್ನ ಇನ್ನೂ ಶಿಲ್ಬೆಯ ಮೇಲೆ ತೂಗ ಹಾಕಬೇಡ್ರಿ. ರೋಮನ್ ಕ್ಯಾಥಲಿಕ್ ಅವ್ರು ಮಾಡುವಂಥದ್ದು ಅದನ್ನೇ. ಡು ನಾಟ್ ಕನ್ಫೈನ್ ಕ್ರೈಸ್ಟ್ ದ ಬೈಬಲ್. ಕ್ರಿಸ್ತನು ಬರೀ ಸತ್ಯವೇದದಲ್ಲಿ ಮಾತ್ರ ಇರಬಾರದು, ನಿನ್ನ ಜೀವಿತದಲ್ಲಿ ಕೂಡ ಆತನ ಇರಬೇಕು. ಯು ಆರ್ ದ ಓನರ್ ಆಫ್ ಯುವರ್ ಹಾರ್ಟ್. ನೀನು ನಿನ್ನ ಹೃದಯದ ನೀನು ಒಡೆಯನಾಗಿದ್ದಿ. ನೀನು ಅದರಲ್ಲಿ ಆ ಕ್ರಿಸ್ತನನ್ನ ಇಟ್ಟುಕೊಳ್ಳುವಂತವನು ನೀನು ಆಗಿರು. ಯಾಕಂದ್ರೆ ಅವಾಗ ನಮಗೆ ಆತ್ಮಿಕ ಅವಶ್ಯಕತೆ ಅರ್ಥವಾಗುವಂಥದ್ದು ಅದಾಗುತ್ತೆ. ಒಬ್ರಿಗೆ ಮಾತು ಹೇಳ್ತಾರೆ, 2 ಮಾತನ್ನ ಹೇಳಿ ನನ್ನ ಕಡೆಯ ಮಾತನ್ನ ಮುಗಿಸ್ತಾನೆ. ಏನಂದ್ರೆ ಒಬ್ರಿಗೆ ಮಾತು ಹೇಳ್ತಾರೆ, ಡು ನಾಟ್ ಗೋ ಟು ದ ಚರ್ಚ್ ವಿಚ್ ಇಸ್ ನಿಯರ್ ಟು ಯುವರ್ ಹೌಸ್, ಬಟ್ ಗೋ ಟು ದ ಚರ್ಚ್ ವಿಚ್ ಇಸ್ ನಿಯರ್ ಟು ದ ಕ್ರೈಸ್ಟ್ ಎಂಬುದಾಗಿ. ನನ್ನ ಮನೆಗೆ ಹತ್ತಿರವಾಗಿದೆ ಎಂಬುದಾಗ ಆ ಸಭೆಗೆ ಹೋಗ್ಬೇಡ್ರಿ. ಯಾವ ಸಭೆ ಕ್ರಿಸ್ತನಿಗೆ ಹತ್ತಿರವಾಗಿದೆಯೋ ಆ ಸಭೆಗೆ ಹೋಗುವಂತವರು. ಅದನ್ನ ನಾವು ಮಾಡಬೇಕು. ಅವಾಗ ನಾವು ಲಹೋದಿಕೆ ಸಭೆ ಸಾಧ್ಯತೆಯನ್ನ ಉಂಟು ಮಾಡುವಂಥದ್ದು ಅದಾಗುತ್ತೆ. ಅನೇಕ ಸಲ ವಿ ವಾಂಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟು ಆನ್ಸರ್ ಆಲ್ ಅವರ್ ಪ್ರೇಯರ್ಸ್ ಅಂಡ್ ಬ್ಲೆಸ್ ಅಸ್. ನಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ಸ್ವಾಮಿ ಕೇಳಬೇಕು, ಅನಂತರ ನಮ್ಮನ್ನು ಆಶೀರ್ವದಿಸಬೇಕು. ಇದು ನಮ್ಮ ಆಶೆ. ಬಟ್ ನೋ ಒನ್ ಆಫ್ ಅಸ್ ವಾಂಟ್ಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟು ಬಿ ಮಾಸ್ಟರ್ ಆನ್ ಅವರ್ ಲೈಫ್ಸ್. ಕರ್ತನಾದ ಯೇಸು ಕ್ರಿಸ್ತನನ್ನ ನನ್ನ ಜೀವಿತದ ಮೇಲೆ ಒಡೆಯನಾಗಿ, ನಾಯಕನಾಗಿ ಇಟ್ಕೊಳ್ಳಿಕ್ಕೆ ನಾವು ಇಷ್ಟಪಡಲ್ಲ. ನನ್ನನ್ನ ಮಾರ್ಗದರ್ಶನ ಮಾಡ್ಲಿಕ್ಕೆ, ನನ್ನ ನಡೆಸ್ಲಿಕ್ಕೆ ನಾವು ಸ್ವಾಮಿನ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಬರೀ ಪ್ರಾರ್ಥನೆ ಕೇಳು ಸ್ವಾಮಿ, ಉತ್ತರ ಕೊಡು, ಆಶೀರ್ವದಿಸು, ಇದೇ ನಮ್ಮ ಜೀವಿತ. ನಮ್ಮ ಜೀವಿತ ಲಹೋದಿಕೆ ಸಭೆಯ ಜೀವಿತ ಆಗದೆ ಇರುವಂತದ್ದಾಗಿರ್ಲಿ ಪ್ರಿಯರೇ. ಒಂದು ವೇಳೆ ಅಂತ್ಯ ಸಭೆಯು ಕೂಡ ಇದಾಗುವಂತದ್ದಾಗಿರಬಾರದು. ಕ್ರಿಸ್ತನ ಬರೋಣದವರೆಗೆ ಆತನ ಮಹಿಮೆಗಾಗಿ ಜೀವಿಸುವಂತ ಸಭೆ ಆಗಿರ್ಬೇಕು. ಆ ರೀತಿ ನಾವು ಜೀವಿಸೋಣ. ಹೀಗೆ ದೀರ್ಘವಾಗಿ 7 ಸಭೆಗಳನ್ನ ನಿಮ್ಮ ಮಧ್ಯದಲ್ಲಿ ಕಲಿಸುವ ಹಾಗೆ ದೇವರು ನಡೆಸಿದಕ್ಕಾಗಿ ಮೊದಲನೇದಾಗಿ ಆತನಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ.